ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಅಪೇಕ್ಷಾ ಜೈನ್, ಹಾಗೆ ನನ್ನ ಜೊತೆ ಇದ್ದಾರೆ ಮಂಜುನಾಥ್ ಶ್ರೀನಿವಾಸ್ ಅವರು. ಸೊ ಇವತ್ತು ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಿಗ್ ಬಾಸ್ನಲ್ಲಿ ನಿನ್ನೆ ಅಷ್ಟೇ ಒಂದು ಎಲಿಮಿನೇಷನ್ ನಡೆದಿದೆ. ಸೊ ಸೀಸನ್ನ 8ನೇ ಎಲಿಮಿನೇಷನ್ ಇದು. ಕಾಕ್ರೋಚ್ ಸುಧಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಮಂಜು, ನಿಮ್ಗೇನ್ ಅನ್ಸುತ್ತೆ, ಕಾಕ್ರೋಚ್ ಸುಧಿ ಅವರು ಎಲಿಮಿನೇಟ್ ಆಗೋದಕ್ಕೆ ಏನ್ ಕಾರಣ ಇರ್ಬೋದು? ಕಾರಣ ಅನ್ನೋದಕ್ಕಿಂತ ಜನ ಇದು ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ. ಸೊ ಎಷ್ಟು ದಿನ ನಾವು ಅಲ್ಲಿರ್ತೀವೋ ಅಷ್ಟು ದಿನಗಳ ಕಾಲ ನಾವು ವ್ಯಕ್ತಿತ್ವದ ಮೂಲಕ ಆಡಬೇಕಾಗುತ್ತೆ. ಒಂದಲ್ಲ ಒಂದಿನ ಮುಖವಾಡ ಹಾಕ್ಕೊಂಡ್ರು ಕೂಡ ಕಳ್ಚಿಬಿಡುತ್ತೆ. ಸೊ ಎಷ್ಟೋ ದಿನ ಆ ಒಂದು ಬಕೆಟ್ ಗ್ಯಾಂಗ್ ಅಂತ ಬಿಂಬಿತವಾಗ್ತಿರುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಜೊತೆ ಇದ್ರು ಕಾಕ್ರೋಚ್ ಸುದಿ ಅವರು. ಸೊ ಅದೇ ಅವ್ರಿಗೆ ಮುಳುವಾಯ್ತಾ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್ ಅನ್ಸುತ್ತೆ. ಅಂದ್ರೆ ಸುದಿ ಅವರು ಹೊರಗಡೆ ಬರೋದಕ್ಕೆ ಅದೊಂದು ಕಾರಣ ಇರಬಹುದು ಅಂತ. 100% ಬಿಕಾಸ್ ಅವರು ಅವ್ರ ಆಟವನ್ನ ಎಂಡ್ ಆಫ್ ದ ಡೇ ನಾವು ಎಷ್ಟೇ ಗ್ಯಾಂಗಲ್ಲಿ ಇದ್ರೂ ಕೂಡ, ಎಷ್ಟೇ ಗ್ಯಾಂಗ್ ಕಟ್ಕೊಂಡು ನಾವು ಗುಂಪುಗಾರಿಕೆಯನ್ನ ಮಾಡಿದ್ರು ಕೂಡ ಫಿನಾಲೆಗೆ ಬರೋದು ಒಬ್ರೆ. ಹೌದು. ಸೊ ಅಲ್ಲಿ ಒಬ್ಬಂಟಿಯಾಗಿರ್ಬೇಕು, ಅಂದ್ರೆ ಜನರ ಜೊತೆ ಎಲ್ಲರ ಜೊತೆ ಚೆನ್ನಾಗಿ ಇದ್ಕೊಂಡು ಮಾತಾಡ್ಕೊಂಡು ಒಬ್ಬಂಟಿಯಾಗಿರ್ಬೇಕು, ಒಬ್ಬಂಟಿಯಾಗಿ ಆಡಬೇಕು, ಒಬ್ಬಂಟಿಯಾಗೇನೆ ಫಿನಾಲೆಗೆ ಹೋಗ್ಬೇಕು. ಎಷ್ಟೇ ಗುಂಪು ಕಟ್ಟಿದ್ರು ಕೂಡ ನಾನು ಇವಾಗ ಗುಂಪು ತಗೊಂಡೋಗ್ಬಿಟ್ಟು ಫಿನಾಲೆಗೆ ನಿಲ್ಸಿದ್ರೆ ಕಪ್ ಇವ್ರಿಗೆ ಸಿಗಲ್ಲ, ಹಾಗೆ ಅಲ್ಲೂ ನೋಡಿದ್ರೆ ಕಿತ್ತಾಡ್ಬೇಕಾಗುತ್ತೆ. ಈಗ ಜಾನ್ವಿ ಅವರು ಕೂಡ ಆ ಗ್ಯಾಂಗ್ ಅಲ್ಲಿ ಒಬ್ರು. ಬಟ್ ಅವ್ರು ಸೇವ್ ಆಗಿದ್ದಾರೆ, ಇವ್ರು ಯಾಕೆ ಆಗಿಲ್ಲ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ನಂಗೇನ್ ಅನ್ಸುತ್ತೆ ಅಂದ್ರೆ, ಒಂದು 2 ವಾರಗಳ ಹಿಂದೆ ರಕ್ಷಿತಾ ಅವ್ರಿಗೆ ಇವರು ಸಡೆ ಅಂತ ಅನ್ನೋ ಪದವನ್ನ ಬಳಸ್ತಾರೆ. ಆಗ ಸುದೀಪ್ ಅವರು ಕ್ಲಾಸ್ ತಗೋತಾರೆ. ಅದರ ನಂತರ ಸುದಿ ಅವರು ಸ್ವಲ್ಪ ಕಾನ್ಶಿಯಸ್ ಆದ್ರು, ಅದರಿಂದ ಸ್ವಲ್ಪ ಸೈಲೆಂಟ್ ಆದ್ರು. ಯಾಕಂದ್ರೆ ಆ ಗ್ಯಾಂಗ್ ಜೊತೆ ಅವರು ಡೇ 1 ಇಂದಾನು ಇದ್ದಾರೆ. ಜಾನ್ವಿ, ಅಶ್ವಿನಿ ಹಾಗೆ ಸುದಿ ಅವರು ಮೊದ್ಲಿಂದ ಕೂಡ ಕ್ಲೋಸ್ ಇದ್ದಾರೆ. ಬಟ್ ಈ 2 ವಾರಗಳು ತುಂಬಾನೇ ಇಂಪ್ಯಾಕ್ಟ್ ಮಾಡ್ತು ಅವರ ಒಂದು ವ್ಯಕ್ತಿತ್ವದ ಮೇಲೆ ಅಂತ ಅನ್ಸ್ತಿದೆ. ಅಂದ್ರೆ ಏನ್ ಗೊತ್ತಾ, ಒಂದು ಪದವನ್ನ ಉಪಯೋಗಿಸಿದೀವಿ ಅಂತ ಗೊತ್ತಾಗಿದ ತಕ್ಷಣ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅವ್ರ ವೇ ಅಲ್ಲಿ ಅವ್ರು ಯಾವ ರೀತಿ ತಗೊಳ್ತಾರೆ ಅನ್ನುವಂಥದ್ದನ್ನ ಇವ್ರು ಥಿಂಕ್ ಮಾಡಿಬಿಟ್ಟು ಆ ಒಂದು ಪದ ಏನೋ ಫ್ಲೋಲ್ ಬಂದಿದೆ ದಯವಿಟ್ಟು ಕ್ಷಮಿಸಮ್ಮ ಅಂತ ಹೇಳ್ಬಿಟ್ಟು ಅವತ್ತೇ ಸಾರಿ ಕೇಳಬೇಕಿತ್ತು. ಕಿಚ್ಚ ಸುದೀಪ್ ಅವ್ರು ಬಂದು ವೀಕೆಂಡಲ್ಲಿ ಪಂಚಾಯತಿಯಲ್ಲಿ ಮಾತನಾಡಿಸ್ಬೇಕಾದ್ರೆ ಅಲ್ಲಿ ತನಕನೂ ಕೂಡ ಅವರು ಕ್ಷಮೆ ಕೇಳಿರ್ಲಿಲ್ಲ. ಒಂದು ಅದಾದ ನಂತರ ಇನ್ನೊಂದೇನಂತಂದ್ರೆ, ಇವರು ಸ್ವಲ್ಪ ಎಲ್ಲಿ ಕಿಚ್ಚ ಸುದೀಪ್ ಅವರು ವೀಕೆಂಡಲ್ಲಿ ಬಂದು ಪಂಚಾಯತಿಯಲ್ಲಿ ತಪ್ಪುಗಳನ್ನ ಮಾಡ್ತಿದ್ರೆ, ಯಾರ್ಯಾರು ತಪ್ಪುಗಳನ್ನ ಮಾಡ್ತಿದ್ರೆ ಎಲ್ಲೆಲ್ಲಿ ಸರಿ ಮಾಡ್ಕೋಬೇಕು ಅಂತಂದಾಗ ಸೊ ಇವರು ಅಲ್ಲೇನೆ ಎಚ್ಚೆತ್ಕೋಬೇಕಾಗುತ್ತೆ. ಹೌದು. ಸೆಡೆ ಅಂತ ಬಂದ್ಮೇಲೆ ಸೊ ನಾನು ಇವಾಗ ಹಿಂಗಿದ್ರೆ ಆಗಲ್ಲ. ಈಗಾಗಲೇ ಎಲ್ಲ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ. ಒಂದು ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಇದೆ, ಅದ್ರ ಜೊತೆ ಟಿವಿಗಳಲ್ಲಿ ನೋಡ್ತಾರೆ. ಇನ್ನೊಂದ್ ಕಡೆ ಅವ್ರದೇ ಅಂತಹ ಸಾಕಷ್ಟು ಎಷ್ಟೋ ಒಂದಷ್ಟು ನೂರಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋಂಥದ್ ಮೇಲೆ ಅವ್ರಿಗೆ ಅಷ್ಟೊಂದಷ್ಟು ಫ್ಯಾನ್ ಬೇಸ್ ಇರುತ್ತೆ. ಅವರೆಲ್ಲಾನು ಕೂಡ ಅವ್ರಿಗೂ ಕೂಡ ಒಂದು ಮುಳುವಾಗುತ್ತೆ ಅವ್ರ ಅಭಿಮಾನಕ್ಕೆ ಅನ್ನುವಂಥದ್ದೆಲ್ಲ ಇವ್ರು ಎಚ್ಚೆತ್ಕೊಂಡ್ಬಿಟ್ಟಿದ್ರೆ ಖಂಡಿತವಾಗ್ಲೂ ಆಗ್ತಿತ್ತು ಅನ್ಸುತ್ತೆ. ಬಟ್ ಇವರು ಅದನ್ನ ಎಚ್ಚೆತ್ಕೊಳ್ದಿದ್ದಂಗೆ ಅದೇ ಬಕೆಟ್ ಗ್ಯಾಂಗ್ ಜೊತೆ ಸೇರುವಂಥದ್ದು, ಅದೇ ಆಟ ಆಡುವಂಥದ್ದು, ಮತ್ತೆ ಅವ್ರು ಹೇಳ್ದಾಗೆ ಕೇಳ್ಕೊಂಡಿರುವಂಥದ್ದು ಮಾಡಿದಾಗ ಇವ್ರ ಆಟ ಎಲ್ಲೋಯ್ತು. ಅವ್ರು ಹೇಳ್ದಾಗೆಲ್ಲ ಅಂತಂದ್ರೆ ಅವ್ರು ಕೀ ಕೊಟ್ಟಿರುವಂಥ ಗೊಂಬೆ ತರ ಇವ್ರು ಆಡ್ತಿದ್ದಾರೆ ಬಿಟ್ರೆ, ಸೊ ಇವ್ರ ಬೇಕಾದಂಗೆ ಇವರ ವ್ಯಕ್ತಿತ್ವನ ತೋರಿಸಿಲ್ಲ, ಇವ್ರ ಆಟವನ್ನ ಆಡಿಲ್ಲ. ಸೊ ಇನ್ನೇನ್ ಮಾಡ್ತಾರೆ, ಮನೆಯಿಂದ ಆಚೆ ಕಡೆ ಬಂದೇ ಬರ್ತಾರೆ. ಅಂಡ್ 2 ಗುಂಪುಗಳನ್ನ ಮಾಡ್ತಾರೆ. ನಾಮಿನೇಟೆಡ್ ಕಂಟೆಸ್ಟೆಂಟ್ಸ್ ಒಂದು ಗುಂಪಲ್ಲಿ, ಹಾಗೆ ಸೇಫ್ ಆಗಿರುವ ಕಂಟೆಸ್ಟೆಂಟ್ಸ್ ಇನ್ನೊಂದು ಗುಂಪಲ್ಲಿ ಅಂತ. ಆಗ್ಲೂ ಅಷ್ಟೇನೆ, ನಾನು ಈ ಮನೆಯಿಂದ ಹೊರಗೋಗ್ತೀನಿ ಅಂತ ಅವರು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೋತಾರೆ, ನನ್ನ ಸೇವ್ ಮಾಡಿ ಅಂತ. ಕೆಲವೊಂದ್ ಕಡೆ ಜನರಿಗೆ ಅದು ಹೆಂಗ್ ಪೋರ್ಟ್ರೆ ಆಗುತ್ತೆ ಅಂದ್ರೆ, ಇವರು ತುಂಬಾ ವೀಕ್ ಕಂಟೆಸ್ಟೆಂಟ್, ಇವ್ರು ಯಾಕೆ ಈ ತರ ಬೇಡ್ಕೋತಿದಾರೆ ಅಂತ ಅವರ ಫ್ಯಾನ್ಸ್ ಕೂಡ ಅವ್ರಿಗೆ ವಿರುದ್ಧವಾಗಿ ನಿಂತಿರುವಂತಹ ಚಾನ್ಸಸ್ ಕೂಡ ಇರಬಹುದು. ಇರುತ್ತೆ. ಯಾಕಂತಂದ್ರೆ ಇವಾಗ ಒಬ್ಬ ಕಂಟೆಸ್ಟೆಂಟ್ ಫೇವ್ರೆಟ್ ಪರ್ಸನ್ ಆದ್ಮೇಲೆ ಸೊ ಅವ್ರಾಗ ಅವ್ರೇನೆ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತಂದಾಗ ಡಿಸಿಷನ್ ಅವರೇ ಆಗಿ ತಗೊಂಡ್ಮೇಲೆ ಏನಾಗುತ್ತೆ ಅಂತಂದ್ರೆ, ಹೋಪ್ಸ್ ಇಟ್ಕೊಂಡಿರುವಂತಹ ಹೊರಗಡೆ ಇರುವಂತಹ ಫ್ಯಾನ್ಸ್ ಎಲ್ಲಾನು ಕೂಡ ವೋಟ್ ಮಾಡೋದಕ್ಕೆ ಇಂದು ಮುಂದೆ ನೋಡ್ತಾ ಒಂದು ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಮಾಡಿದ್ರು ಕೂಡ ಅವ್ರಾಗ ಅವರೇ ಹೊರಗಡೆ ಬರ್ತಾರೆ ಅಂದಾಗ ನಾವೇನ್ ಮಾಡೋಕ್ಕಾಗುತ್ತೆ. ಲಾಸ್ಟ್ ಸೀಸನ್ ಅಲ್ಲಿ ಎಷ್ಟೋ ಜನ ಶೋಭಾ ಶೆಟ್ಟಿ ಅವರಿಗೆ ವೋಟ್ಸ್ ಮಾಡಿದ್ರು, ಬಟ್ ಅವರು ಹೆಲ್ತ್ ರೀಸನ್ ನ ಕೊಟ್ಬಿಟ್ಟು ಹೊರಗಡೆ ಬಂದ್ರು. ಅದಾದ್ಮೇಲೆ ಒಂದಷ್ಟು ಜನ ಹೇಳಿದ್ರು ಇಲ್ಲ ಹೆಲ್ತ್ ರೀಸನ್ ಅಲ್ಲ, ತೆಲುಗುವಲ್ಲಿ ಅಷ್ಟೊಂದು ಆರ್ಭಟ ಮಾಡಿದಂತಹ ಶೋಭಾ ಶೆಟ್ಟಿ ಅವರು ಕನ್ನಡದಲ್ಲಿ ಆಡೋದಕ್ಕೆ ಏನಾಗಿತ್ತು, ಹೆಲ್ತ್ ರೀಸನ್ ಇತ್ತು ಅಂತಂದ್ರೆ ಬಿಗ್ ಬಾಸ್ ಅವರೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಆತರ ಇದ್ದಾಗ ಮೊದಲೇ ಚೆಕಪ್ ಎಲ್ಲ ಮಾಡಿರ್ತಾರೆ. ಸೊ ಆತರ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವರೇ ಟ್ರೀಟ್ಮೆಂಟ್ ತರಿಸ್ತಾರೆ. ಇವಾಗ ಲಾಸ್ಟ್ 10ನೇ ಸೀಸನ್ ಅಲ್ಲಿ ಏನಾಯ್ತು, ಸಂಗೀತಾಗೆ ಮತ್ತೆ ಇವ್ರಿಗೆ ಡ್ರೋನ್ ಪ್ರತಾಪ್ ಅವ್ರಿಗೆ ಕಣ್ಣಿಗೆ ಏನೋ ಬಿತ್ತು. 3-4 ದಿನ ಟ್ರೀಟ್ಮೆಂಟ್ ಕೊಟ್ಟು ಅದಾದ ನಂತರ ಮತ್ತೆ ಅವ್ರು ಬಿಗ್ ಬಾಸ್ ಬಂದು ಮನೆಗೆ ಬಂದ್ರು ತಾನೆ. ಸೊ ಅದೇ ರೀತಿ ಆಗುತ್ತೆ. ಬಟ್ ಇವ್ರು ಏನಾಗುತ್ತೆ ಅಂತಂದಾಗ, ಆಡಕ್ಕೆ ಅಂತ ಹೋದ್ಮೇಲೆ ಇವರು ಅವ್ರ ತನವನ್ನ ತೋರಿಸ್ಬೇಕು. ಬೇರೊಬ್ಬರ ಜೊತೆ ಸೇರ್ಕೊಂಡು ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡಿದ್ರೆ ಅವ್ರು ಬಕೆಟ್ ಆಗ್ತಾರೆ ಅಷ್ಟೇ. ಕರೆಕ್ಟ್. ಸೊ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿದ್ದವ್ರು ಅವರು. ಆ ಒಂದು
ಏನು ಆ ಒಂದು 2 ವಾರದಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಮೊದಲ ಮಿಡ್ ಫಿನಾಲೆಯಲ್ಲಿ ಗೆದ್ದು ಆ ಒಂದು ಇಮ್ಯುನಿಟಿನ ಕೂಡ ಪಡ್ಕೋತಾರೆ. ಅದನ್ನ ಅವರು ಲಾಸ್ಟ್ ವೀಕ್ ಯೂಸ್ ಕೂಡ ಮಾಡ್ಕೋತಾರೆ. ಪ್ರಾಬಬ್ಲಿ ಲಾಸ್ಟ್ ವೀಕೆ ಹೋಗುವಂತ ಹಾ ಚಾನ್ಸಸ್ ಇತ್ತೋ ಏನೋ. ಬಟ್ ಅವ್ರ ಅದೃಷ್ಟ ಒಂದ್ ವಾರ ಅದನ್ನ ಯೂಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ತನಕ ಬಂದಿದ್ದಾರೆ. ಅಂಡ್ ಇನ್ನೊಂದೇನಂತಂದ್ರೆ ಅವರು ಕಾಕ್ರೋಚ್ ಸುದಿ ಅವ್ರನ್ನ ಉಗ್ರ ಮಂಜು ಅವ್ರಿಗೆ ಹೋಲ್ಸಿದ್ರು. ಉಗ್ರ ಮಂಜು ಹೌದು. ಅವರು ಎಷ್ಟು ಚೆನ್ನಾಗಿ ಆಡಿದ್ರು. ರಾಜ ಅಂತ ಟಾಸ್ಕ್ ಕೊಟ್ಟಾಗ ಆರ್ಬಿಟ್ಸಿ ಆ ವಾರ ಫುಲ್ಲು ಲೈಕ್ ಎಲ್ರು ಕೂಡ ಸಖತ್ತಾಗಿ ಎಂಟರ್ಟೈನ್ ಮಾಡ್ತಾರೆ. ಅವರು ಹೆಂಗೆ ಅಂದ್ರೆ ಪಾಸಿಟಿವ್ ಆಗಿನೂ ನೆಗೆಟಿವ್ ಆಗಿನೂ ಸಂಹೌ ಹ್ಮ್ ಜನರ ಜೊತೆ ಕನೆಕ್ಟ್ ಆಗ್ತಿದ್ರು, ಹೈಲೈಟ್ ಆಗ್ತಾ ಇದ್ರು ಇಡೀ ಶೋನಲ್ಲಿ. ಬಟ್ ಕಾಕ್ರೋಚ್ ಸುದ್ದಿ ಅವರು ಸ್ಟಾರ್ಟಿಂಗ್ ಸ್ವಲ್ಪ ನೆಗೆಟಿವ್ ಆಗಿ ಒಪಿನಿಯನ್ ಬಂದರೂ ಕೂಡ ಲಾಸ್ಟಿಗೆ ಒಂಥರ ಅವರು ತುಂಬಾನೇ ಡಲ್ ಆಗಿಬಿಟ್ರು. ಹ್ಮ್ ಅದು ಅವರಿಗೆ ಮೈನಸ್ ಆಗಿದೆ. 100% ಅವರು ಸುದೀಪ್ ಅವರು ವೀಕೆಂಡ್ ಪಂಚಾಯತಲ್ಲಿ ಹೇಳಿದ ಮಾತುಗಳಿಂದ ತುಂಬಾನೇ ಡೌನ್ ಆದ್ರು ಅಂತ ಅನಿಸ್ತಾ ಇದೆ. ಬಿಗ್ ಬಾಸ್ ಅನ್ನುವಂಥದ್ದು ಒಂದೇ ಒಂದು ಚಿಕ್ಕ ವೇದಿಕೆ, ಅಂದ್ರೆ ಚಿಕ್ಕ ಒಂದು ಚಾನ್ಸ್. ಅದು ವೇದಿಕೆ ದೊಡ್ಡದು, ಹೌದು, ಚಾನ್ಸ್ ಅನ್ನೋದು ಚಿಕ್ಕದು. ಆ ಒಂದು ಅವಕಾಶ ಸಿಕ್ಕಾಗ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಇವಾಗ ಕರೆಕ್ಟ್, ಹೊರಗಡೆ ಬಂದಿದ್ದಾರೆ, ಇವಾಗ ನಾನು ಹೋಗಿ ಆಡ್ತೀನಿ ಅಂತಂದ ಮತ್ತೆ ಸಿಗಲ್ಲ ಅವರಿಗೆ. ಕರೆಕ್ಟ್. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಇವ್ರು ಎಡವಿದ್ದಾರೆ ಅಷ್ಟೇ. ಹೌದು. ಇನ್ನು ನೆಕ್ಸ್ಟ್ ಮಾತಾಡೋದಾದ್ರೆ, ಈಗ 2ನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಹ್ಮ್ ಮ್ಯೂಟೆಂಟ್ ರಘು ಅವರು. ಹೌದು, ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ತುಂಬಾ ಖುಷಿ ಇದೆ. ಗಿಲ್ಲಿ ಮತ್ತೆ ರಘು ಅವರ ಕಾಂಬೋ ತುಂಬಾ ಚೆನ್ನಾಗಿ ವರ್ಕ್ ಕ್ಯಾಪ್ಟನ್ ಅಂಡ್ ಆಗ್ತಿದೆ. ವೈಸ್ ಕ್ಯಾಪ್ಟನ್. ಹಾ ಹಾ. ಇಷ್ಟು ದಿನ ಗಿಲ್ಲಿ ರಕ್ಷಿತಾ ಅವರ ಕಾಂಬಿನೇಷನ್ ಎಲ್ಲರೂ ಇಷ್ಟಪಡ್ತಿದ್ರು. ಅದ್ರ ಜೊತೆಗೆ ಗಿಲ್ಲಿ ಕಾವ್ಯ ಅವರ ಕಾಂಬಿನೇಷನ್ ಅನ್ನ ಇಷ್ಟಪಡ್ತಾ ಇದ್ರು. ಹೌದು. ಈಗ ರಘು ಅವರು ಮತ್ತೆ ಇವರೆಲ್ಲ ಹೆಂಗೆ ಅಂತಂದ್ರೆ ಈ ಸೀಸನ್ ಸೋಷಿಯಲ್ 10 ಮೀಡಿಯಾದಲ್ಲಿ ಕಮೆಂಟ್ಸ್ ಮೊದಲು ಫಸ್ಟ್ ಬರೀ ಗಿಲ್ಲಿ ಕಾವ್ಯ ಬರ್ತಾ ಇತ್ತು. ಹ್ಮ್ ರಕ್ಷಿತಾ ಆದ್ಮೇಲೆ ಗಿಲ್ಲಿ ಕಾವ್ಯ ರಕ್ಷಿತಾ ಅಂತ ಬರ್ತಾ ಹ್ಮ್ ಇತ್ತು. ಇವಾಗ ಗಿಲ್ಲಿ ಕಾವ್ಯ ರಕ್ಷಿತಾ ರಘುಗೆ ಸಪೋರ್ಟ್ ಮಾಡೋರು ಲೈಕ್ ಮಾಡಿ, ಅವ್ರಿಗೆ ಹ್ಮ್ ವೋಟ್ ಮಾಡಿ, ಈ ತರನೇ ಬರ್ತಾ ಇದೆ. ಸೊ ಇವ್ರ 4 ಜನರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಕ್ಲಿಕ್ ಆಗ್ತಿದೆ ಬಿಗ್ ಬಾಸ್ ನಲ್ಲಿ. ಎಸ್ 100%. ಯಾಕಂತಂದ್ರೆ ಸೀಸನ್ 10ರಲ್ಲಿ ವರ್ತೂರ್ ಸಂತೋಷ್ ಅವರು ಮತ್ತೆ ತುಕಾಲಿ ಸಂತು ಅವರ ಒಂದು ಕಾಂಬಿನೇಷನ್ ಏನಿತ್ತು ಹ್ಮ್ ಆ ತರ ವರ್ಕ್ ಆಗ್ತಿದೆ. ಸೀಸನ್ 11ರಲ್ಲಿ ಹನುಮಂತು ಅವ್ರದ್ದು ಮತ್ತೆ ಧನರಾಜ್ ಅವ್ರ ಧನರಾಜ್ ಕಾಂಬೋ ಅವ್ರದ್ದು. ರಿಪೀಟ್ ಆಗ್ತಿದೆ ಅನ್ನಿಸ್ತದೆ. ಸೊ ಸೀಸನ್ 12ಅಲ್ಲಿ ಈಗ ಗಿಲ್ಲಿ ಮತ್ತೆ ಮ್ಯೂಟೆಂಟ್ ರಘು ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಇಷ್ಟಪಡ್ತಾ ಇದೆ. ಅವರೇ ಹೇಳಿದ್ದಾರೆ ಒಂದೊಂದು ಟೈಮಲ್ಲಿ ಹೊಡೆದಾಕ್ಬಿಡೋಣ, ಅಷ್ಟು ಕೋಪ ಬರುತ್ತೆ ಗಿಲ್ಲಿ ಮೇಲೆ ಅಂತ ಹೇಳ್ಬಿಟ್ಟು. ಬಟ್ ಎಷ್ಟ ಎಷ್ಟೇ ಕೋಪ ಇದ್ರೂ ಕೂಡ ಅಲ್ಲೇನಾಗುತ್ತೆ ಅಂತಂದ್ರೆ ಆ ಕ್ಷಣಕ್ಕೆ ಮಾತ್ರ ತಮಾಷೆ ಆಗಿರುತ್ತೆ. ಅದನ್ನ ಅವ್ರು ಅಲ್ಲಿಗೆ ಮಾತ್ರ ತಗೊಂತಾರೆ ಹೌದು. ಅಷ್ಟೇ. ಆ ಕೋಪ ಬರುತ್ತಾ ಕಂಟ್ರೋಲ್ ಮಾಡ್ಕೊಂತಿದ್ದಾರೆ. ಬಿಕಾಸ್ ಪೇಷನ್ಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಹ್ಮ್ ಅದಾದ ನಂತರ ಅವರಿಬ್ರು ಆ ಕ್ಷಣಕ್ಕೆ ಅದು ಮುಗಿತಾ ಅಲ್ಲಿಂದ ನೆಕ್ಸ್ಟ್ ಮೂವ್ ಆನ್ ಆಗ್ತಾ ಇದ್ದಾರೆ. ಸೊ ಹೌದು. ಹಾಗಾಗಿ ಅವರಿಬ್ಬರು ಕಾಂಬಿನೇಷನ್ ಅನ್ನ ಇಷ್ಟಪಡ್ತಾ ಇದ್ರೆ, ಅದ್ರ ಜೊತೆಗೆ ಅವರಿಬ್ರು ಕಾಮಿಡಿ ಇಷ್ಟ ಆಗ್ತಿದೆ, ಚೆನ್ನಾಗಿರ್ತಾರೆ, ಮಾತುಕತೆ ಆಡ್ತಾರೆ, ಎಲ್ಲಾನು ಇದೆ. ಸೊ ಅಂಡ್ ಇನ್ನೊಂದು ಏನಂತಂದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತದ್ದು ರಿಷಾ ಮತ್ತೆ ರಾಶಿಕಾ ಅವ್ರ ಜಗಳ. ಅಂಡ್ ರಘು ಬಗ್ಗೆ ಇನ್ನೊಂದ್ ಮಾತು ಹೇಳೋದಂದ್ರೆ, ಹ್ಮ್ ಸಂಹೌ ಅವರು ಕ್ಯಾಪ್ಟನ್ ಆಗೋದಿಕ್ಕೆ ಈ ಸರಿ ರಕ್ಷಿತಾ ಇಂಡೈರೆಕ್ಟ್ ಆಗಿ ಕಾರಣ ಆಗ್ತಾರೆ. ಹ್ಮ್ ಯಾಕಂದ್ರೆ ಅವರು ನಾಮಿನೇಟ್ ಮಾಡಿ ಈ ಕಡೆ ಕಳಿಸದೇ ಇದ್ದಿದ್ರೆ ಅವ್ರು ಈ ಟೀಮಿಗೆ ಬರ್ತಾನೂ ಹ್ಮ್ ಇರ್ಲಿಲ್ಲ, ಕ್ಯಾಪ್ಟನ್ಸಿ ಟಾಸ್ಕು ಆಡ್ತಿರ್ಲಿಲ್ಲ, ಕ್ಯಾಪ್ಟನು ಆಗ್ತಿರ್ಲಿಲ್ಲ. ಸೊ ಬಟ್ ಅದನ್ನ ಸುದೀಪ್ ಅವರು ವ್ಯಕ್ತಪಡಿಸೋದಿಲ್ಲ. ಅಂದ್ರೆ ಒಂದ್ ಮಾತು ಹೇಳ್ಬೇಕಿತ್ತು, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಅವಳು ರಕ್ಷಿತಾ ಅವರು ಸೂರಜ್ ಅವ್ರನ್ನ ನಾಮಿನೇಟ್ ಮಾಡಿದಿದ್ರೆ ಹ್ಮ್ ರಘು ಅವರು ಸೇಫ್ ಟೀಮಲ್ಲೇ ಇರ್ತಿದ್ರು. ಸೇಫ್ ಟೀಮ್ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋ ಅವಕಾಶನೇ ಇರಲಿಲ್ಲ ಹ್ಮ್ ಫಸ್ಟ್ ಆಫ್ ಆಲ್. ಹಾಗಾಗಿ ಅವರು ನಾಮಿನೇಟೆಡ್ ಟೀಮಿಗೆ ಬಂದಿದ್ರಿಂದ ಕ್ಯಾಪ್ಟನ್ ಆದ್ರು ಅಂತ ಅನಿಸ್ತಿದೆ. ಅಲ್ಲ, ಆದ್ರೂ ಕೂಡ ಅವರ ಒಂದು ಮೆಂಟಲ್ ಗೇಮ್ ಅನ್ನ ಅವ್ರು ಆಡ್ತಿದ್ದಾರೆ. ಬಿಕಾಸ್ ಯಾಕಂತಂದ್ರೆ ಇಲ್ಲಿ ಯಾರನ್ನ ಯಾವಾಗ ಹೆಂಗ್ ಸೇವ್ ಮಾಡ್ತಾರೆ ಅನ್ನೋದು ಹೇಳಕ್ಕಾಗಲ್ಲ, ಹೆಂಗ್ ನಾಮಿನೇಟ್ ಮಾಡ್ತಾರೆ ಅಂತಾನು ಹೇಳೋದಿಕ್ಕಾಗಲ್ಲ. ಹ್ಮ್ ಈಗ ರಕ್ಷಿತಾ ಅವರು ಇಂಡೈರೆಕ್ಟ್ ಆಗಿ ರಘು ಅವ್ರು ಕ್ಯಾಪ್ಟನ್ ಆಗೋದಕ್ಕೆ 2ನೇ ಬಾರಿಗೆ ಕಾರಣ ಅಂತ ನಾವು ಹೇಳ್ಕೊತಾ ಇದೀವಿ. ಅಂಡ್ ಹಾಗೇನೆ ಎಲ್ಲ ಜನ ಹಂಗೇನೆ ತಿಳ್ಕೊಳ್ತಾ ಇದ್ದಾರೆ. ಅಫ್ಕೋರ್ಸ್ ಅದು ನಿಜಾನೂ ಇರ್ಬೋದು. ಬಟ್ ಎಂಡ್ ಆಫ್ ದ ಡೇ ಅವ್ರ ಆಟವನ್ನು ಅವ್ರು ಆಡ್ಲೇಬೇಕಾ? ಹೌದು. ಕ್ಯಾಪ್ಟನ್ ಆದ ತಕ್ಷಣ ಹ್ಮ್ ಸೊ ಅವರು ಕ್ಯಾಪ್ಟನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರ ಪರ ವಹಿಸ್ಕೊಂಡ್ ಬಂದಾಗ ಏನಾಗುತ್ತೆ, ಜನ ಎಲ್ಲಾನು ಅಲ್ಲಿರುವಂತ ಬಿಗ್ ಬಾಸ್ ಮನೆಗೆಲ್ಲಾನು ಕೂಡ ಓ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರ ಪರ ವಹಿಸ್ತಾ ಇದ್ದಾರೆ ಅನ್ನೋಂಥದ್ದು ಎಲ್ಲ ಮತ್ತೆ ರಕ್ಷಿತಾ ಅಪೋಸಿಟ್ ಆಗಿ ಮಾತಾಡುವಂತ ಚಾನ್ಸಸ್ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಈಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹ್ಮ್ ತುಂಬಾನೇ ಟ್ರೋಲ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ನಲ್ಲಿ. ಅದೇನಂದ್ರೆ ರಕ್ಷಿತಾಗೆ ಅವರು ಕಿಚ್ಚ ಸುದೀಪ್ ಅವರು ಅಷ್ಟು ರೂಡ್ ಆಗಿ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಅಂತ. ಯಾಕಂದ್ರೆ ಅಶ್ವಿನಿ ಅವ್ರಿಗೂ ತುಂಬಾ ಸಾಫ್ಟ್ ಆಗಿ ಹೇಳ್ತಾರೆ, ಅಶ್ವಿನಿ ಅವರೇ ನೀವು ಒಂದು ತಪ್ಪು ಮಾಡಿದ್ರಿ, ಆ ನಾಮಿನೇಷನ್ ವಿಷಯನ ಎಲ್ರ ಮುಂದೆ ಓಪನ್ ಆಗಿ ಹೇಳ್ಬಾರ್ದಿತ್ತು, ರಕ್ಷಿತಾ ಅವ್ರ ಹೆಸರನ್ನ ಹೇಳ್ಬಾರ್ದಿತ್ತು. ಅದೇ ರಕ್ಷಿತಾ, ನಾನು ಯಾವ ವಿಷಯಕ್ಕೆ ನಿಮ್ಮನ್ನ ಇರಿಟೇಟ್ ಮಾಡಿದೆ ಅಂತ ಅವಳು ತುಂಬಾ ಕನ್ಫ್ಯೂಸ್ಡ್ ಆಗಿ ಕೇಳ್ತಾರೆ. ಅವರು ಅವ್ರಿಗೆ ಗೊತ್ತಾಗಲ್ಲ ಸುದೀಪ್ ಅವ್ರಿಗೆ ಯಾಕೆ ನಾನು ಇರಿಟೇಟ್ ಮಾಡಿದೆ ಅಂತ ಅನಿಸ್ತು ಅಂತ ರಕ್ಷಿತ್ ಅವ್ರಿಗೆ ಗೊತ್ತಾಗೋದಿಲ್ಲ. ಪಾಪ ಅವ್ರು ತುಂಬ ಇನ್ನೋಸೆಂಟ್ ಆಗಿ ಕೇಳ್ತಾರೆ. ಬಟ್ ಸುದೀಪ್ ಅವರು ಅದನ್ನ ಅವರು ಟಾಂಟ್ ಕೊಡ್ತಿದ್ದಾರೆ ಅನ್ಕೊಂಡ್ರು ಅಥವಾ ಏನು ಅಂತ ಗೊತ್ತಿಲ್ಲ. ಸಡನ್ ಆಗಿ ರೇಸ್ ಆಗ್ತಾರೆ, ನನ್ನ ಪಿತ್ತ ನೆತ್ತಿಗೆ ಇರ್ತಲ್ಲಮ್ಮ ಆವಾಗ ಹಂಗನ್ಸ್ತು ಅದು ಇದು ಅಂತೆಲ್ಲ. ಸೊ ಅದಕ್ಕೆ ತುಂಬಾ ಜನ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಯಾಕೆ ಸುದೀಪ್ ಸರ್ ಅಷ್ಟು ಚಿಕ್ಕ ಹುಡುಗಿ ಮೇಲೆ ನೀವು ಅಷ್ಟು ಸಿಟ್ಟನ್ನ ಯಾಕೆ ತೋರಿಸ್ತಾ ಇದ್ದೀರಾ ಅಂತ.
ಅದು ಏನಾಗುತ್ತೆ ಅಂತಂದ್ರೆ ಈ ಜಾಣನಿಗೆ ಮಾತಿನ ಏಟು ಅಂತೇನೋ ಹೇಳ್ತಾರಲ್ಲ, ಮತ್ತೆ ದಡ್ಡನಿಗೆ ದೊಣ್ಣೆ ಏಟು ಅಂತಾರಲ್ಲ. ಹ್ಮ್ ಸೊ ಆ ತರ ಆಗಿದೆ ಅಷ್ಟೇನೆ. ಅಂದ್ರೆ ರಕ್ಷಿತಾ ಅವ್ರು ದಡ್ಡ ಅಂತಲ್ಲ, ಅಶ್ವಿನಿ ಅವ್ರು ಜಾಣ ಅಂತಲ್ಲ ಹೇಳ್ತಾ ಇರೋವಂಥದ್ದು. ಸ್ವಲ್ಪ ಅಗ್ರೆಷನ್ ಅಲ್ಲಿ ಹೇಳಿದಾಗ ಸ್ವಲ್ಪ ಅವರು ಸ್ವಲ್ಪ ನೆಕ್ಸ್ಟ್ ಟೈಮ್ ಆಗಿ ಜಾಗೃತವಾಗಿರ್ತಾರೆ ಹ್ಮ್ ಹ್ಮ್ ಅನ್ನುವಂಥದ್ದು. ಹ್ಮ್ ಇವ್ರಿಗೆ ಎಷ್ಟು ಸಲ ಹೇಳಿದ್ರು ಕೂಡ ಇವರು ಕಿವಿಗಂತೂ ಹಾಕೊಳ್ತಾನೆ ಇಲ್ಲ. ಅಶ್ವಿನಿ ಅವರಾಗಿರ್ಬೋದು, ಜಾನ್ವಿ ಅವರಾಗಿರ್ಬೋದು, ಇನ್ನೊಂದಷ್ಟು ಜನ ಆಗಿರ್ಬೋದು. ಅಂಡ್ ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ರೂಲ್ಸ್ ಅನ್ನ ಬ್ರೇಕ್ ಮಾಡುವಂಥದ್ದು, ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜಿಂಗ್ ರೂಮಲ್ಲೆಲ್ಲ ಹೋಗ್ಬಿಟ್ಟು ಮೈಕ್ ತೆಗೆದು ಮಾತನಾಡುವಂಥದ್ದು, ಹೌದು ಇದೆಲ್ಲನೂ ಕೂಡ ರೂಲ್ಸ್ ಬ್ರೇಕ್ ಮಾಡ್ತಿದ್ರು ಕೂಡ ಅದೇ ಒಂದು ಅಗ್ರೆಷನ್ ಅಲ್ಲಿ ಅದೇ ಒಂದು ಏರು ಧ್ವನಿಯಲ್ಲೇನೆ ಯಾರು ಜಾನ್ವಿ ಆಗಿರ್ಬೋದು ಅಥವಾ ಅಶ್ವಿನಿ ಅವ್ರ ಪರವಾಗಿ ಆಗಿರ್ಬೋದು ಮಾತನಾಡ್ಬೋದಿತ್ತು. ಹೌದು ಅಶ್ವಿನಿ ಅವರ ವಿರುದ್ಧವಾಗಿ ಆಗಿರ್ಬೋದು ಕರೆಕ್ಟ್ ಮಾತನಾಡ್ಬೋದಿತ್ತು. ಬಟ್ ಅಲ್ಲೇನಾಗುತ್ತೆ ಅಂತಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಏನಂತಂದ್ರೆ ರಕ್ಷಿತಾ ಜೊತೆ ಅವ್ರು ಏರು ಧ್ವನಿಯಲ್ಲಿ ಮಾತನಾಡಿದ್ರು ಕೂಡ ಅದು ಇವರಿಗೆ ಮನಮುಟ್ಲಿ ಅನ್ನೋ ಒಂದು ಕಾರಣಕ್ಕೆ. ವೀಕೆಂಡ್ ಅಲ್ಲಿ ಇನ್ನೊಂದು ವಿಷಯ ಭಾರಿ ಚರ್ಚೆ ಆಗಿದ್ದು ಏನು ಅಂತ ಹೇಳಿದ್ರೆ ಕಲರ್ಸ್ ಕನ್ನಡ ಟೀಮ್ ಇಂದ ಹೋದ contestant ಗಳಿಗೆ ಚಾನಲ್ ಎತ್ತುತ್ತೆ, ಅವ್ರನ್ನ ಬೆಳೆಸುತ್ತೆ, ಎಲಿಮಿನೇಟ್ ಮಾಡಲ್ಲ ಅನ್ನುವಂಥದ್ದು. ನಿಂಗೆ ಅನ್ಸುತ್ತಾ ಕಲರ್ಸ್ ಕನ್ನಡ ಟೀಮ್ ಅವ್ರು ಈ ತರ ಮಾಡ್ತಿದ್ದಾರೆ ಅಂತ? ಎಂಡ್ ಆಫ್ ದ ಡೇ ಚಾನಲ್ ಒಂದು ಪ್ರತಿಯೊಬ್ಬರಿಗೂ ಒಂದಷ್ಟು ಅವಕಾಶವನ್ನ ಕೊಟ್ಟಿದೆ ಅಂತಂದಾಗ ಅವರವರ ಆಟದ ಮೂಲಕ ಅವರು ಅದನ್ನ ರೂಪಿಸ್ಕೋಬೇಕೆ ಹೊರತು ಚಾನಲ್ನ ದೂರುವಂಥದ್ದಲ್ಲ. ಅಲ್ಲೇನಾಗುತ್ತೆ ಅಂತಂದ್ರೆ ಇವಾಗ ರಕ್ಷಿತಾ ಎಲ್ಲಿ ಬಂದ್ರು ಹೌದು, ಕಲರ್ಸ್ ಕನ್ನಡದಿಂದ? ಮ್ಯೂಟೆಂಟ್ ರಘು ಅವರಂತೂ ಅವರಿಬ್ರಿಗೂ ಸಂಬಂಧನೇ ಇಲ್ಲ ಚಾನಲ್. ಅಲ್ಲ, ಇಲ್ಲ, ಮ್ಯೂಟೆಂಟ್ ರಘು ಅವರು ಕ್ವಾಟ್ಲೆ ಕಿಚನ್ ಕ್ವಾಟ್ಲೆ ಅಲ್ಲಿ ಕಿಚನ್ ಇದ್ರು. ಅಲ್ಲಿ ಇದ್ರು. ಸೊ ಗಿಲ್ಲಿ ಅವ್ರು ಇದ್ರು. ಜಾನ್ವಿ ಅವರು ಕೂಡ ಅದಕ್ಕಿಂತ ಮುಂಚೆ ನನ್ನಮ್ಮ ಸೂಪರ್ ಸ್ಟಾರ್ ಒಂದು ಯಾವ್ದೋ ಒಂದು ಗಿಚ್ಚಿ ಗಿಲಿ ಅಲ್ಲಿ ಗಿಚ್ಚಿ ಯಾವ್ದ್ರಲ್ಲೋ ಗಿಲಿ ಒಂದು ಇದ್ರು, ನನ್ನಮ್ಮ ಸೂಪರ್ ಸ್ಟಾರ್ ಅದ್ರಲ್ಲೆಲ್ಲ ಇದ್ರು. ಸೊ ಅದು ಚಾನಲ್ ಕಡೆಯಿಂದಾನೆ ತಾನೆ. ಮತ್ತೆ ಅವ್ರು ಅಪೋಸಿಟ್ ಆಗಿ ಮಾತನಾಡುವಂತ ಅವಶ್ಯಕತೆ ಏನಿತ್ತು? ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಉಂಡ ಮನೆಗೆನೆ ದ್ರೋಹ ಬಗೆಯುವಂತಹ ಪ್ರಯತ್ನ ಅನ್ನುವಂಥದ್ದು ಹೌದು. ಹೇಳ್ಬೋದು, ನಾವು ನೇರವಾಗಿ ಹೇಳ್ಬೋದು ಆಮೇಲೆ ಅಂತಂದ್ರೆ. ಅವ್ರಂತಾರೆ ನನಗ್ ಮದುವೆ ಆಗಿದೆ, ಹ್ಮ್ ಮಗು ಇದೆ, ಸೊ ನಂದೇನು ಲವ್ ಟ್ರ್ಯಾಕ್ ಇಲ್ಲ, ರಾಶಿಕಾ ಮತ್ತೆ ಸೂರಜ್ದು ಟ್ರ್ಯಾಕ್ ಇದೆ, ಹಂಗಾಗಿ ಅವ್ರನ್ನ ಉಳಿಸ್ಕೊಂಡಿದ್ದಾರೆ, ಈ ತರ ಮಾತುಗಳೆಲ್ಲ ಕೇಳಿ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲವ್ ಟ್ರ್ಯಾಕ್ ನಡೆಸಬೇಕು ಅಂತಾನೆ ಕೆಲವರು ಹೋಗಿರ್ತಾರೆ, ಅದು ಅವ್ರ ಗೇಮ್, ಹೌದು, ಸ್ಟ್ರಾಟಜಿ ಅವ್ರದ್ದು. ಸ್ಟ್ರಾಟಜಿ. ಇವರು ಬೇಕಾದ್ರೆ ಮದುವೆ ಆಗಿದೆ ಮಕ್ಕಳಾಗಿದೆ ಅಂತಂದ್ರೆ ಅಲ್ಲಿ ಅಶ್ವಿನಿ ಅವ್ರಿಗೂ ಮದುವೆ ಆಗಿದೆ ಮಗು ಇದೆ, ಮ್ಯೂಟೆಂಟ್ ರಘು ಅವ್ರಿಗೂ ಮದುವೆ ಆಗಿದೆ ಮಗು ಇದೆ. ಅದು ಆ ರೀತಿ ಬಂತು ಅಂತಂದ್ರೆ ಮಲ್ಲಮ್ಮ ಅವ್ರನ್ನೇ ತಗೋಬೋದಿತ್ತು. ಮಲ್ಲಮ್ಮ ಅವ್ರು ಎಷ್ಟು ಕಷ್ಟದಲ್ಲಿ ಕಡು ಬಡತನದಲ್ಲಿ ಬಂದಂಥವ್ರು ಮಕ್ಕಳನ್ನ ಬೆಳೆಸಿ ಅದೊಂದು ಕಾರಣಕ್ಕೆ, ಅದು ಅಲ್ಲದೆ ಯೂಟ್ಯೂಬಲ್ಲಿ ವಿಡಿಯೋಸ್ ಮೂಲಕ ವೈರಲ್ ಆಗ್ಬಿಟ್ಟು ಅದಾದ ನಂತರ ಬಂದರು. ಹ್ಮ್ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದಂತಹ ಹಿನ್ನೆಲೆ ಇರುತ್ತೆ, ಅವ್ರವ್ರದೇ ಆದಂತಹ ಒಂದು ಕಷ್ಟವನ್ನ ಇರ್ತದೆ. ಇವಾಗ ನೀವು ನಾವಾಗಿರ್ಬೋದು ಇಲ್ಲಿ ಕುತ್ಕೊಂಡು ಮಾತಾಡ್ತಿದೀವಿ, ಬಟ್ ಈ ಒಂದು ಸ್ಟೇಜ್ ಏನೇ ಆಗಿರ್ಬೋದು ಇಲ್ಲಿಗೆ ಮಾತ್ರ. ಹೌದು ನಮ್ಮ ಹಿಂದೆ ಕಷ್ಟಗಳನ್ನೆಲ್ಲ ಹೇಳ್ಕೊಂತ ಕುತ್ಕೊಂಡ್ರೆ ಯಾವ ವೀಕ್ಷಕರು ನೋಡೋದಿಲ್ಲ. ಯಾಕಂತಂದ್ರೆ ಎಂಡ್ ಆಫ್ ದ ಡೇ ನಾವೇನ್ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನೋವಂಥದ್ದು ಇಂಪಾರ್ಟೆಂಟ್. ಹಾಗೇನೆ ಆ ಒಂದು ಬಿಗ್ ಬಾಸ್ ಅನ್ನುವಂತಹ ಅವಕಾಶ ಸಿಕ್ಕಿದ್ಮೇಲೆ ನೀವು ಆಟದ ಮೂಲಕ ತೋರಿಸ್ಬೇಕು ಹೊರತು ಈ ತರ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ನೊಂದು ಅರ್ಥ ಮಾಡ್ಕೋಬೇಕಂದ್ರೆ ಈ ತರ ನೆಗೆಟಿವ್ ಆಗಿ ಮಾತಾಡ್ಬಿಟ್ರೆ ಇನ್ನೊಂದಷ್ಟು ನಾನು ದಿನ ಸರ್ವೈವ್ ಆಗಬಹುದಲ್ಲ ಅನ್ನೋಂಥ ಮೇಬಿ ಥಾಟು ಅದೇ ಇರ್ಬೋದು ನನಗೆ ಅನ್ಸುತ್ತೆ. ಅದೇ ಪ್ರಶ್ನೆ ಕಾಡ್ತಾ ಇತ್ತು. ಜಾನ್ವಿ ಅವರು ಇಷ್ಟೆಲ್ಲ ಗೊತ್ತಿದ್ರುನು, ಯಾಕಂದ್ರೆ ಬಿಗ್ ಬಾಸ್ ಅಂದ್ರೆ ಏನು ಅಂತ ಆಟ ಗೊತ್ತಿಲ್ದಿರೋಂತ ವ್ಯಕ್ತಿ ಏನಲ್ಲ, ಪ್ರತಿಯೊಂದು ಗೊತ್ತಿರುತ್ತೆ. ನಾನ್ ಈ ತರ ಮಾತಾಡಿದ್ರೆ ಅದು ಟೆಲಿಕಾಸ್ಟ್ ಆಗತ್ತೆ, ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಪಕ್ಕ ಕೇಳೇ ಕೇಳ್ತಾರೆ ಅನ್ನೋದು ಗೊತ್ತಿದ್ರು ಕೂಡ ಯಾಕೆ ಆತರ ಸ್ಟೇಟ್ಮೆಂಟ್ಸ್ ಕೊಟ್ರು? ಮೇ ಬಿ ಅವರು ಕ್ಲಾಸ್ ತಗೊಳ್ಳಿ ಅಂತಾನೆ, ಬೈಲಿ ಅಂತಾನೆ, ಟ್ರೋಲ್ ಆಗ್ಲಿ ಅಂತಾನೆ ಆತರ ಮಾಡ್ತಿದಾನೇನೋ ಅಂತ ಅನ್ಸ್ತಾ ಇದೆ. ಇರ್ಬೋದು. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಇವಾಗ ಅವರು ಹೊರಗಡೆ ಬಂದು ಹೇಳೋ ತನಕನೂ ಕೂಡ ಅದು ನಮ್ಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗೋದಿಲ್ಲ. ಹ್ಮ್ ಬಿಕಾಸ್ ಯಾಕೆ ಅಂತಂದ್ರೆ ಈಗೀಗ ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ಮೊನ್ನೆ ರಕ್ಷಿತಾ ಅವ್ರಿಗೆ ಸೆಡೆ ಅಂದ್ರು ಅಂತ ಹೇಳ್ಬಿಟ್ಟು ಈಗ ಹೌದು ಇಂಟರ್ವ್ಯೂಸ್ ಅಲ್ಲೆಲ್ಲಾನು ಕೂಡ ಕಾಕ್ರೋಚ್ ಸುದಿ ಅವರು ಹೇಳ್ತಾ ಇದಾರೆ ಅಂಡ್ ಕ್ಷಮೆ ಕೂಡ ಯಾಚನೆ ಮಾಡ್ತಾ ಇದಾರೆ, ತೊಂದರೆ ಏನಿಲ್ಲ. ಹ್ಮ್ ಬಟ್ ಜಾನ್ವಿ ಅವರು ಹೊರಗಡೆ ಬಂದು ಕೆಲವೊಬ್ಬರದ್ದು ಏನಾಗುತ್ತೆ ಅಂತಂದ್ರೆ ಸೊ ಅಲ್ಲಿ ಟಾಸ್ಕ್ಗಳಲ್ಲಿ ಆಡಿಲ್ಲ ಅಂತಂದ್ರೆ ಮಾತುಗಳ ಮೂಲಕ ನಾವು ಸೇಫ್ ಆಗ್ಬೇಕು, ಕರೆಕ್ಟ್. ಮಾತುಗಳ ಮೂಲಕ ನಾವು ಸುದ್ದಿಯಲ್ಲಿರ್ಬೇಕು. ಬಿಗ್ ಬಾಸ್ ಅಂತಂದ್ರೆ ಒಂಥರ ಹೆಂಗೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೋ ಬಿಗ್ ಬಾಸ್ ಕೂಡ ಒಂಥರ ಅದೇನೆ ಮೀಡಿಯಾದಲ್ಲಿ. ಬಿಕಾಸ್ ಮತ್ತೆ ಯಾಕೆಂತಂದ್ರೆ ಇನ್ನೊಂದ್ 2-3 ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಹ್ಮ್. ಇಲ್ಲಿ ಹುಡುಗರು ಯಾರು ಮ್ಯಾನ್ಲಿ ಅಂತ ಅನ್ಸ್ತಿಲ್ಲ, ಆ, ಸತ್ ಹೆಣಗಳ ತರ ಇರ್ತಾರೆ, ಗಿಲ್ಲಿ ಅವ್ರದ್ದು ಸೊಂಟ ಮುರ್ದಂಗ್ ಇರ್ತಾರೆ, ಅದು ಇದು ಅಂತೆಲ್ಲ. ಅಲ್ಲ ಅದೇನ್ ಅವಶ್ಯಕತೆ ಇತ್ತ? ಅವಶ್ಯಕತೆ ಅನ್ನೋದ್ಕಿಂತ ರಿಷಾದೊಂದು ವಿಷಯ ಬರುತ್ತೆ. ಹ್ಮ್ ಧ್ರುವಂತ್ ಅವ್ರ ಹೆಸರು ತಗೊಳಕ್ಕೂ ಲವ್ ಇಷ್ಟ ಇಲ್ಲ, ಟ್ರ್ಯಾಕ್ ವ್ಯಾಕ್ ಅಂತ ಅನ್ಸುತ್ತೆ ನಂಗೆ, ವಾಂತಿ ಬಂದಂಗ್ ಅನ್ಸುತ್ತೆ ಧ್ರುವಂತ್ ಹೆಸರು ನೋಡಿದ್ರೆ ಅಂತ. ಹ್ಮ್ ಅದಕ್ಕೆ ಕಿಚ್ಚ ಸುದೀಪ್ ಅವರು ತುಂಬಾ ರೂಢಾಗಿ ಬೈತಾರೆ. ಬಟ್ ಇವರು ಸತ್ತ ಹೆಣ, ಮ್ಯಾನ್ಲಿ ಆಗಿಲ್ಲ ಅಂತ ಹೇಳ್ಬೇಕಾದ್ರೆ ಅದನ್ನ ಕಾಮಿಡಿ ಆಗಿ ತಗೋತಾರೆ. ಸೊ ಅವರಿಗೂ ಅಲ್ಲೊಂದು ಕಿವಿ ಮಾತು ಹೇಳ್ಬೇಕಿತ್ತು, ಈ ತರ ಮಾತುಗಳನ್ನ ಆಡಬೇಡಿ ಅಂದ್ರೆ. ಯಾಕಂದ್ರೆ ಈಗ ಅಷ್ಟು ಜನ ಹುಡುಗರಿದ್ದಾರೆ, ಅವ್ರಿಗೆಲ್ಲ ಸತ್ತ ಹೆಣ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಅವರು ನೋಡ್ತಾ ಇರ್ತಾರೆ, ಅವರಿಗೂ ಒಂಥರ ಚೀಪ್ ಅನ್ಸುತ್ತೆ, ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ. ಅಂದ್ರೆ ಇಲ್ಲಿ ಅವ್ರವ್ರು ಮಾತಾಡುವಂಥದ್ದು ಅವ್ರವ್ರು ಮಾಡುವಂತಹ ಒಂದು ಆಡುವಂಥ ಆಟಗಳಿಂದ ಅವ್ರವ್ರ ವ್ಯಕ್ತಿತ್ವನ ಅವರೇನೆ ಹೊರಗಡೆ ಆಗ್ತಾ ಇದಾರೆ. ಅದೇ ನಾನು ಹೇಳಿದ್ನಲ್ಲ ಹೌದು ನಿಮ್ ಶುರುವಲ್ಲೇ ಹೇಳಿದೆ,
ಬಿಗ್ ಬಾಸ್ ಮನೆ ಅನ್ನೋದು ವ್ಯಕ್ತಿತ್ವದ ಆಟ. ಹ್ಮ್ ಎಷ್ಟು ದಿನ ಅವರು ನನ್ನ ಮುಖವಾಡ ಹಾಕೊಂಡು ಹಿಂಗೆ ನಟಿಸಬೇಕು ಅಂತಿದ್ರು ಕೂಡ ಆಗೋದಿಲ್ಲ. ಈಗ ಅಶ್ವಿನಿ ಅವ್ರನ್ನೇ ತಗೊಳ್ಳೋಣ, ಹೊರಗಡೆ ಸಾಕಷ್ಟು ಹೋರಾಟಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರು, ಅಲ್ಲೂ ಹೋರಾಟ ಅಂತ ಹೋಗ್ತಾರೆ. ಬಟ್ ಅಲ್ಲಿ ಏನ್ ನಡೀತಿದೆ? ಎಸ್ಪೆಷಲಿ ಮಹಿಳೆಯರು ಅಂದ್ರೆ ಹ್ಮ್ ಅವರು ಫಸ್ಟ್ ಧ್ವನಿಗೂಡಿಸ್ತಾರೆ, ಅವರಿಗೋಸ್ಕರ ಹೋರಾಡ್ತಾರೆ. ಬಟ್ ಬಿಗ್ ಬಾಸ್ ಮನೇಲಿ ಒಂದು ಹುಡುಗಿ ವಿರುದ್ಧನೇ ಅವರು ಏನೇನೋ ಕತೆಗಳನ್ನ ಕಟ್ತಾರೆ. ಪರ್ಸನಲ್ ಆಗಿ ತಗೊಂಡಾಗೆ ಆಗುವಂಥದ್ದು. ಹೌದು. ಆಟವನ್ನ ಆಟವಾಗಿ ಆಡಿದ್ರೆ ಏನು ಹ್ಮ್ ಆಗಲ್ಲ. ಇವಾಗ ರಾಶಿಕಾ ಮತ್ತೆ ಸೂರಜ್ ಅವರು ಲವ್ ಸ್ಟೋರಿ ನಡೀತಿದೆ ಅಂತಂದಾಗ ಇವ್ರಿಗದು ಆಗಲ್ಲ. ಬಿಕಾಸ್ ಯಾಕಂತಂದ್ರೆ ಇವ್ರ ಇಂಟೆನ್ಷನ್ ಏನು, ಜಾನ್ವಿ ಅವರು ಹೊರಗಡೆ ಬಂದ್ಮೇಲೆ ಹೊರಗಡೆ ನನ್ನನ್ನು ನೋಡುವಂಥ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಆಲ್ರೆಡಿ ಡಿವೋರ್ಸ್ ಅನ್ನ ತಗೊಂಡಿದ್ದಾರೆ, ಅದಕ್ಕೆ ಒಂದಷ್ಟು ಮಾತುಕತೆ ಆಡ್ತಾ ಇರ್ತಾರೆ. ಅದ್ರ ಹೌದು. ಜೊತೆಗೆ ಮಗು ಇದೆ, ಮಗುನ ಅವರನ್ನ ಮತ್ತೆ ಬೇರೆ ತರದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಕಷ್ಟ ಅನ್ನುವಂಥದ್ದಾಗಿರ್ಬೋದು. ಸೊ ಇಲ್ಲೇನಾಗುತ್ತೆ, ಈ ತರ ಮಾತಾಡಿದಾಗ ಸೊ ಸುದ್ದಿ ಆಗ್ತೀನಿ. ಹ್ಮ್ ಲವ್ ಟ್ರ್ಯಾಕ್ ಅಂತೂ ನಡ್ಸಕ್ಕಾಗಲ್ಲ ಜಾನ್ವಿ ಅವ್ರ ಕೈಯಲ್ಲಿ. ಹೌದು. ಜಾನ್ವಿ ಕೈಯಲ್ಲಾಗಿರ್ಬೋದು ಅಥವಾ ಅಶ್ವಿನಿ ಅವ್ರ ಕೈಯಲ್ಲಾಗಿರ್ಬೋದು. ಬಿಕಾಸ್ ಯಾಕಂತಂದ್ರೆ ಅವರು ಆ ಒಂದು ಆಟಕ್ಕೆ ಹೋದ್ರೂ ಕೂಡ ಮತ್ತೆ ಅವರು ಜನರಲ್ಲಿ ಕೆಟ್ಟದಾಗಿ ಬಿಂಬಿತವಾಗ್ತಾರೆ. ಹೌದು. ಸೊ ಅದ್ರ ಜೊತೆಗೆ ಈ ತರ ಮಾತಾಡಿದಾಗ ಯಾರೋ ಒಂದು ಲವ್ ಬರ್ಡ್ಸ್ ಕ್ಲಿಕ್ ಆಗ್ತಿದ್ದಾರೆ ಅಂತಂದಾಗ ಅವ್ರ ಬಗ್ಗೆ ಮಾತನಾಡಿದಾಗ ನಾನು ಮತ್ತೆ ಸುದ್ದಿಯಲ್ಲಿರ್ತೀನಿ, ಜನ ನನ್ನ ನೋಡ್ತಾರೆ. ಇವ್ರು ಆಕ್ಚುಲಿ ಎಂಟ್ರಿ ದಿನ ಹೇಳಿದ್ರು, ನಂದು ಡಿವೋರ್ಸ್ ಎಲ್ಲ ಆಗಿದೆ, ಸೊ ಜನರಿಗೆ ನಾನು ಏನು ಅಂತ ಗೊತ್ತಾಗಬೇಕು, ಹ್ಮ್. ನನ್ನ ಬಗ್ಗೆ ತುಂಬಾ ತಪ್ಪು ತಿಳುವಳಿಕೆಗಳಿವೆ, ಸೊ ಇದು ನನ್ನ ಹೊಸ ಅಧ್ಯಾಯ ಅಂತೆಲ್ಲ. ಈಗ ಇವರು ಕೊಟ್ಟ ಸ್ಟೇಟ್ಮೆಂಟ್ಗಳಿಂದ ಲೈಕ್ ಮ್ಯಾನ್ಲಿ ಆಗಿಲ್ಲ ಹಾಗೆ ಹ್ಮ್ ಹೀಗೆ ಅಂತೆಲ್ಲ ಸ್ಟೇಟ್ಮೆಂಟ್ಸ್ ಏನು ಕೊಡ್ತಿದಾರಲ್ಲ, ಅದಕ್ಕೆ ಕಮೆಂಟ್ಸು ಅದೇ ಥರ ಬರುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಗಂಡನ ಬಿಟ್ರಾ ಅನ್ನೋ ಥರ ಎಲ್ಲ ಪೋರ್ಟ್ರೆ ಆಗ್ತಿದೆ. ಸೊ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ನಮ್ಮ ಮಾತುಗಳನ್ನ ಆಡಬೇಕಾದ್ರೆ ಅಥವಾ ಕೆಲವೊಂದು ವರ್ಡ್ಸ್ ಯೂಸ್ ಮಾಡಬೇಕಾದ್ರೆ ಅನ್ನೋದನ್ನ ತುಂಬಾ ಚೆನ್ನಾಗಿ 100%. ಬಿಕಾಸ್ ಕಲ್ತ್ಕೋಬೇಕು ಅದರಿಂದ. ಯಾಕೆಂತಂದ್ರೆ ಇದು ಮಾತಾಡಿದ್ರೆ ಹೋಯ್ತು ಮುತ್ತೊಡೆದ್ರೆ ಹೋಯ್ತು ಅನ್ನುವಂಥ ಹೌದು. ಗಾದೆ ಮಾತಿದೆಯಲ್ಲ, ತುಂಬಾ ದೊಡ್ಡವರು ಗಾದೆನ ಆ ರೇಂಜ್ಗೆ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಅನುಭವದಿಂದ ಮಾಡಿರ್ತಾರೆ. ಇವಾಗ ಹ್ಮ್ ಮಾತಾಡ್ಬಿಟ್ಟಿದ್ದಾರೆ, ಬಟ್ ಜನ ಯಾವ ರೀತಿ ತಗೊಳ್ತಾ ಇದ್ದಾರೆ. ಹೌದು. 4 ಜನರಲ್ಲಿ ನಾವು ಮಾತಾಡ್ತಿದೀವಿ ಅಂತಂದ್ರೆ ನಮ್ಮ ಮಾತಿನ ಮೇಲೆ, ನಮ್ಮ ನಾಲಿಗೆ ಮೇಲೆ ಹಿಡಿತಾ ಇರಬೇಕು. ನೀವು ಹೇಳ್ದಂಗೆನೆ ಗಂಡಸರೆಲ್ಲ ಮ್ಯಾನ್ಲಿ ಆಗಿಲ್ಲ ಅಂತ ಅದ್ರ ತೆಣುತ್ತಾರೆ ಅಂತಂದ್ರೆ ಅವ್ರ ಗಿಲ್ಲಿಯವರ ಫ್ಯಾಮಿಲಿಗೆ ಎಷ್ಟು ಹರ್ಟ್ ಆಗಿರಲ್ಲ. ಹೌದು. ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಗಂಡಸರು ಇರ್ತಾರೆ, ಅವ್ರ ಎಲ್ರಿಗೂ ಫ್ಯಾಮಿಲಿ ಸೇರಿಸ್ಬಿಟ್ಟು ಅವ್ರು ಹೇಳಿರೋದು. ಹೇಳಿರ್ತಾರಲ್ಲ, ಅವ್ರಿಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ. ಅಂದ್ರೆ ಇವ್ರಿಗೆ ಮ್ಯಾನ್ಲಿ ಆಗಿರುವಂತವ್ರೇ ಬೇಕಾ ಅನ್ನುವಂಥದ್ದು ಎಷ್ಟೋ ಜನ ಕಮೆಂಟ್ಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಹೌದು. ಸೊ ಅದಕ್ಕೇನೆ ಒಂದು ಮಾತಾಡೋದಕ್ಕಿಂತ ಮುಂಚೆ 10 ಬಾರಿ ನಾನು ಯೋಚನೆ ಮಾಡಿ ಮಾತಾಡಬೇಕು ಅನ್ನುವಂಥದ್ದನ್ನ ಜಾನ್ವಿ ಅವ್ರು ಕಲಿಬೇಕು. ಕರೆಕ್ಟ್. ಬಿಕಾಸ್ ಅವ್ರ ಪ್ರೊಫೆಷನಲ್ ಲೈಫಲ್ಲಿ ಸಾಕಷ್ಟು ಅಚೀವ್ ಮಾಡಿದ್ದಾರೆ, ಅದು ಅವ್ರಿಷ್ಟ. ಅದು ಅದ್ರ ಜೊತೆಗೆ ಅವರ ಅಚೀವ್ಮೆಂಟ್ಗೆ ಅವ್ರವ್ರದ್ದೇ ಆದಂತಹ ಒಂದು ಕಷ್ಟ ಇರುತ್ತೆ, ಓಕೆ. ಬಟ್ ಅಚೀವ್ಮೆಂಟ್ ಮಾಡಿದ್ಮೇಲೆ ನಾವು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋಂಥದ್ದು ಇದೇ ಒಂದು ಕಾರಣಕ್ಕೆ. ಕರೆಕ್ಟ್. ರಿಷಾ ಮತ್ತೆ ರಾಶಿಕಾ ಅವ್ರ ಜಗಳ, ಸೊ ಅದಂತೂ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಅಂತಂದ್ರೆ ಬೊಗಳೋ ನಾಯಿಗಳ ರೇಂಜ್ಗೆ ತಗೊಂಬಂದು ನಿಲ್ಸವ್ರೆ. ಅಷ್ಟೊಂದು ಹ್ಮ್ ಹೆಣ್ಣಿಗೆ ತಾಳ್ಮೆ ಬೇಕು ಅಂತಾರೆ. ಬಟ್ ರಾಶಿಕಾ ಮತ್ತೆ ಜಡೆ ರಿಷಾ ಜಡೆ ಅವ್ರಿಗೆ ಒಂದ್ ಕಡೆ ಇರಲ್ಲ ಅನ್ನೋದು ಇವರಿಬ್ರು ಮತ್ತೆ ಪ್ರೂವ್ ಮಾಡ್ತಿದ್ದಾರೆ. ತಾಳ್ಮೆ ಅನ್ನೋದೇ ಇಲ್ಲ ಅವ್ರಗಳಿಗೆ. ಏನಂತಂದ್ರೆ ಕಿರ್ಚಾಡ್ಬಿಟ್ರೇನೆ ಬಿಗ್ ಬಾಸು, ಹೌದು. ಕಿರ್ಚಾಡಿದ್ರೇನೆ ದೊಡ್ಡ ಮನೆ ಆಟ, ಅದಲ್ದೆ ಲಾಸ್ಟ್ ಕಿರ್ಚಾಡ್ಬಿಟ್ರೆ ನಾನು ಸುದ್ದಿ ಆಗ್ತೀನಿ ಪಂಚಾಯತಿಯಲ್ಲಿ ಅಂತ. ಸುದೀಪ್ ಅವ್ರು ಹೇಳಿದ್ರು, ಹ್ಮ್ ಜಗಳಗಳು ಸ್ವಲ್ಪ ಕಮ್ಮಿ ಮಾಡಿ, ಬರೀ ಜಗಳಗಳೇ ಆಡ್ತಿದ್ದೀನಿ ಹ್ಮ್ ಅಂತ. ಹಂಗಿದ್ರು ಕೂಡ ಇವ್ರು ಮತ್ತೆ ಶುರು ಹಚ್ಕೊಂಡಿದ್ರು. ಜಗಳ ಆಡಿದ್ರೇನೆ ನಾನು ಸರ್ವೈವ್ ಆಗ್ತೀನಿ ಅನ್ನೋ ರೇಂಜ್ಗೆ ರಿಷಾ ಮತ್ತೆ ರಾಶಿಕಾ ಅವ್ರು ಬಂದ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಇಬ್ರದು ಬಾಯಿ ದೊಡ್ಡದು, ಇಬ್ರದ್ದು ಅವ್ರ ಮಾತು ಇವ್ರು ಕೇಳಲ್ಲ, ಇವ್ರ ಮಾತು ಅವ್ರು ಕೇಳಲ್ಲ. ಅಲ್ಲಿ ನೀವು ನೋಡಿ, ಅವ್ರಿಬ್ರು ಮಾತಾಡ್ತಿರ್ಬೇಕಾದ್ರೆ ಮ್ಯೂಟೆಂಟ್ ರಘು ಅವ್ರು ಮಾತ್ರ ಬಿಡ್ಸಕ್ ಹೋಗ್ತಾರೆ ಗಂಡಸರಲ್ಲಿ. ಇನ್ನೆಲ್ಲರೂ ಸುಮ್ಮನೆ ಹೌದು. ಕುತ್ಕೊಂಡ್ಬಿಡ್ತಾರೆ. ಯಾಕೆ ಹ್ಮ್ ಬೇಕು ಇವೆಲ್ಲನೂ ಅಂತ. ಬಿಕಾಸ್ ಯಾಕೆಂತಂದ್ರೆ ನೀವು ಯೋಚನೆ ಮಾಡಿ, ಒಬ್ರು ಮಾತಾಡ್ತಿದ್ದಾರೆ ಅಂತಂದಾಗ ಕೇಳೋ ತರದಲ್ಲಿ ಇರಬೇಕು. ಹಾಗಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ಹೊರಗಡೆ ಮೀಮ್ಸ್ ಅಲ್ಲೆಲ್ಲ ಹೆಂಗಿದೆ, ಹೌದು. ಯಾವ್ಯಾವ ಎಲ್ಲೆಲ್ಲೆಲ್ಲೆಲ್ಗೂ ಟ್ರೋಲ್ ಆಗ್ತದೆ. ಇವಾಗ ಅವ್ರ ಮನೆಯವರೇ ಆಗಿರ್ಬೋದು, ಹ್ಮ್ ನೋಡಿದ್ರೆ ಯಾರೋ ಒಬ್ರು ಸಿಗ್ತಾರೆ, ಅವ್ರ ರಿಲೇಟಿವ್ಸ್, ಅವ್ರ ಫ್ರೆಂಡ್ ಎಲ್ಲ ಬೇಕಿತ್ತ ಅಂತಂದಾಗ ಅವ್ರ ಮನೆಯವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಹೌದು. ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರು ನಮ್ಮ ಫ್ರೆಂಡು ಅಂತ ಹೇಳ್ಕೊಳಕ್ಕಾಗುತ್ತಾ. ಆಮೇಲೆ ಇನ್ನೊಂದು, ಸೂರಜ್ ನೋಡ್ತಾ ಇದ್ರಂಗೆ ನಾನ್ ನೋಡಿರೋಂಥ ರಾಶಿಕಾನ ಇದು. ಇನ್ ಕೇಸ್ ಏನಾದ್ರು ಲವ್ ಟ್ರ್ಯಾಕ್ ಏನಾದ್ರು ನಿಜ ಆಗಿ ಹೌದು. ಅವ್ರೇನಾದ್ರು ಮದುವೆ ಆದ್ರೆ ಸೂರಜ್ ಅಲ್ಲೇ ಲೈಫ್ ಡಿಸೈಡ್ ಹೆಂಗಿರುತ್ತೆ ಮಾಡಿರ್ತಾರೆ, ಹಿಂಗಿರುತ್ತೆ. ಬೇಡಪ್ಪ ಈ ಟ್ರ್ಯಾಕ್ ಬೇಡ, ಬೇರೆ ಟ್ರ್ಯಾಕ್ ನೋಡ್ಕೊಳ್ಳೋಣ ಅಂತ. ಅಲ್ಲ ಇದೆಲ್ಲ ಬರುತ್ತೆ. ಬಿಕಾಸ್ ಯಾಕೆಂತಂದ್ರೆ ಕುತ್ಕೊಂಡು ನಾವು ನಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು. ಅದನ್ನ ಆರ್ಗ್ಯುಮೆಂಟ್ ಮಾಡ್ಕೊಂಡು ನಾನೇ ದೊಡ್ಡವನು, ನನ್ನ ಮಾತು ಹೇಳಿಲ್ಲ, ಹೂ ಅಂತ ಹೇಳ್ಬಿಟ್ಟು ಆಕ್ಷನ್ ವರ್ಗು ಹೋಗ್ಬಿಟ್ರೆ ಹೌದು. ಅವರ ಒಂದು ವ್ಯಕ್ತಿತ್ವಕ್ಕೆ ಕೆಟ್ಟ ಹೆಸರು ಬರುವಂಥದ್ದು. ಅಂಡ್ ರಾಶಿಕಾ ಬಗ್ಗೆ ಒಂದಷ್ಟು ನೆಗೆಟಿವ್ಗಳ ಮಧ್ಯೆ ಹ್ಮ್ ತುಂಬಾ ಜನ ಸ್ವಲ್ಪ ಪಾಸಿಟಿವ್ ಕೂಡ ಮಾತಾಡ್ತಿದ್ದಾರೆ. ಪಾಸಿಟಿವ್ ಅನ್ನೋದಕ್ಕಿಂತ ಸ್ವಲ್ಪ ಅವ್ರ ಬಗ್ಗೆ ಕರುಣೆ ತೋರಿಸ್ತಾ ಇದ್ದಾರೆ. ಅದು ಯಾಕಂತ ಹೇಳಿದ್ರೆ ಧ್ರುವಂತ್ ಅವರ ಸ್ಟೇಟ್ಮೆಂಟ್ಸ್ ಹ್ಮ್ ಪಂಚಾಯತಿಯಲ್ಲಿ ಡಿಸ್ಕಸ್ ಆಗುತ್ತೆ. ಆ ಟೈಮಲ್ಲಿ ರಾಶಿಕಾ ಅವ್ರು ತುಂಬಾ ಎಮೋಷ್ನಲ್ ಆಗಿ
ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ಅವರು ಹೇಳ್ಕೊಳ್ತಾರೆ. ಅದು ಕೂಡ ಟ್ರೋಲ್ ಆಗ್ತಾ ಇದೆ. ಅದರಿಂದ ತುಂಬಾ ಜನ ಸ್ವಲ್ಪ ಸಿಂಪತಿ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂಪತಿ ಅನ್ನೋದಕ್ಕಿಂತ ಇಲ್ಲೇನಾಯ್ತು ಅಂತಂದ್ರೆ ಕೆಲವೊಬ್ರು ಲವ್ ಟ್ರ್ಯಾಕ್ ಅಲ್ಲಿ ರಾಶಿಕ್ ಅವ್ರು ಎಡವಿದ್ದಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ಅಭಿಷೇಕ್ ಜೊತೆ ಇದ್ರು, ಅದಾದ ನಂತರ ಧ್ರುವಂತ್ ಆದ್ರು, ಅದಾದ ನಂತರ ಈಗ ಸೂರಜ್. ಸೊ ಇಂಡಿಪೆಂಡೆಂಟ್ ಯಾವತ್ತೇ ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿ ಆಡ್ಬೇಕು ಹೊರತು ಒಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಸೊ ಇವ್ರೇನ್ ಅನ್ಕೊಂಡವ್ರೆ, ಅಭಿಷೇಕ್ ಜೊತೆ ಸ್ವಲ್ಪ ಡಿಪೆಂಡ್ ಆಗ್ಬಿಟ್ರೆ, ಲವ್ ಟ್ರ್ಯಾಕ್ ಅನ್ನ ನಡೆಸಿದ್ರೆ ಸ್ವಲ್ಪ ದಿನ ಸರ್ವೈವ್ ಆಗ್ಬೋದು. ಸೊ ಸೂರಜ್ ಚೆನ್ನಾಗಿರುವಂತವ್ರು ಬಂದ್ರು. ಸೊ ಅದಾದ ನಂತರ ಅದಕ್ಕಿಂತ ಮುಂಚೆನೆ ಧ್ರುವಂತ್ ಅವ್ರಿದ್ರು. ಸೊ ಅವರ ಥಿಂಗ್ಸ್ ಎಲ್ಲ ತಗೊಂಡೋಗಿ ಅವ್ರು ಇಟ್ಕೊಳ್ಳುವಂತದ್ದಾಗಿರ್ಬೋದು, ಈ ತರ ಅದನ್ನ ಅವ್ರು ಮಾಡುವಂತದ್ದಾಗಿರ್ಬೋದು. ಕ್ಲಾರಿಫೈ ಮಾಡಿದ್ರು. ಅಂದ್ರೆ ಯಾರ ಜೊತೆನೂ ನಾನು ಟ್ರ್ಯಾಕ್ ನಡೆಸ್ತಾ ಇರ್ಲಿಲ್ಲ, ಬಟ್ ನನಗೆ ಅವರು ಒಂಥರ ಅವ್ರ ಜೊತೆ ನನ್ನ ಒಳ್ಳೆ ಜೆಲ್ ಆಗ್ತಿದ್ದೆ ನಾನು. ಅಭಿ ಅವ್ರು ನಂಗೆ ಮೊದ್ಲಿಂದ ಪರಿಚಯ, ಹಾಗಾಗಿ ಅವ್ರನ್ನ ಮಾತಾಡ್ಸೋಕೆ ಶುರು ಮಾಡಿದೆ. ಅದಾದ್ಮೇಲೆ ಅದು ಸ್ವಲ್ಪ ಸ್ಟಾಪ್ ಆಯ್ತು. ಅನಂತರ ಧ್ರುವಂತ್ ಚೆನ್ನಾಗಿ ಒಂದ್ಸರಿ ಅವರೇ ಬಂದು ಮಾತಾಡ್ಸೋರು, ಇನ್ನೊಂದ್ಸಲ ನಾನಾಗೆ ಮಾತಾಡ್ಸಿದ್ರು ಅವ್ರು ಇಗ್ನೋರ್ ಮಾಡೋರು, ಆ ಥರ ಮಾಡ್ತಾ ಇದ್ರು. ಹಾಗಾಗಿ ಅವ್ರ ಜೊತೆ ಮಾತ್ಬಿಟ್ಟೆ. ಆಮೇಲೆ ಸೂರಜ್ ಕೇಮ್ ಅವರಾಗೆ ನನ್ನ ಜೊತೆ ಕ್ಲೋಸ್ ಆದ್ರು. ಸೊ ನಾವು ಚೆನ್ನಾಗಿ ಮಾತಾಡೋಕೆ ಶುರು ಮಾಡಿದ್ವಿ. ದೆನ್ ಗೊತ್ತಾಯ್ತು ಸುದೀಪ್ ಸರ್ ಕಡೆಯಿಂದ ಈ ಥರ ಮೀಮ್ಸ್ ಟ್ರೋಲ್ಸ್ ಎಲ್ಲ ಆಗ್ತಿದೆ ಅಂತ. ಹಾಗಾಗಿ ಅವ್ರ ಜೊತೆ ನಾನು ಮಾತ್ಬಿಟ್ಟೆ. ಇವಾಗ ಇಂಡಿಪೆಂಡೆಂಟ್ ಆಗಿ ಆಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ಹಂಗೆ ಹೇಳ್ದವರು ಧ್ರುವಂತ ಥಿಂಗ್ಸ್ನ ಎತ್ತಿಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರು ಇಂಟೆನ್ಷನಲಿ ಮಾಡಿದ್ರು ಅಥವಾ ಅನ್ಇಂಟೆನ್ಷನಲಿ ಮಾಡಿದ್ರು, ದಟ್ ಸೆಕೆಂಡ್ರಿ. ಹಂಗೆ ಮಾಡೋದ್ರಿಂದ ಅವ್ರು ನಿಜವಾಗ್ಲೂ ಟ್ರ್ಯಾಕ್ ನಡೆಸ್ತಿದ್ರು ಅನ್ನೋ ಥರನೇ ಅದು ಪೋರ್ಟ್ರೇ ಆಗುತ್ತೆ. ಪೋರ್ಟ್ರೆ ಅಲ್ಲ ಅದು, ಆಕ್ಚುಲಿ ಅದು ಬಂದಿರೋದೇ ಹಾಗೇನೆ. ಜನ ಎಲ್ಲ ನೋಡ್ತಿರೋಂಥದ್ದು ಹಾಗೇನೆ. ಅವ್ರ ಮನೆಯವರು ನೋಡ್ತಿರ್ತಾರೆ, ಇವ್ರ ಮನೆಯವರು ನೋಡ್ತಿರ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ಬರಾದ್ಮೇಲೆ ಒಬ್ರು ಲವ್ ಟ್ರ್ಯಾಕ್ ಅನ್ನ ನಡ್ಸಕ್ ಹೋದ್ರೆ ಅಲ್ಲಿ ಏನಾಗುತ್ತೆ ಹೇಳಿ, ರಾಶಿಕಾಗೆ ಕೆಟ್ಟ ಹೆಸರು ಬಂತ, ರಾಶಿಕಾ ಮನೆಯವ್ರ ಕೆಟ್ಟ ಹೆಸರು ಬಂತ. ಸೊ ಇವರು ಸಂಸ್ಕಾರ ಕಳ್ಸಿಲ್ಲ, ಅದ್ ಕಳ್ಸಿಲ್ಲ, ಒಳ್ಳೆತನ ಕಳ್ಸಿಲ್ಲ ಈಗ ಅಲ್ಲಿ ಅವರ ವಯಸ್ಸಿನ ಹಾಗೆ ಅವ್ರ ತರನೇ ಚೆನ್ನಾಗಿರುವಂತ ತುಂಬಾ ಜನ ಹುಡುಗಿರಿದ್ದಾರೆ. ಸ್ಪಂದನ ಅವ್ರಿದ್ದಾರೆ, ಕಾವ್ಯ ಅವ್ರಿದ್ದಾರೆ. ಬಟ್ ಅವ್ರ ಬಗ್ಗೆ ಕೇಳ್ದಿರೋಂತ ಮಾತುಗಳು ಇವ್ರ ಬಗ್ಗೆನೇ ಯಾಕೆ ಕೇಳಿ ಬರ್ತಿದೆ? ಸೊ ಅಲ್ಲಿ ಅವ್ರು ಎಚ್ಚೆತ್ಕೋಬೇಕಿತ್ತು. ಈಗ ನನ್ ಬಗ್ಗೆ ಇವ್ರು ಹೀಗ್ ಮಾತಾಡ್ತಿದಾರೆ ಅಂದ್ರೆ ನಾನೇ ಅವ್ರಿಗೆ ಆತರ ನನ್ನ ಒಂದು ಅಭಿಪ್ರಾಯನ ಕೊಟ್ಟಿರ್ಬೋದು ನನ್ ಬಗ್ಗೆ ಮಾತಾಡೋದಿಕ್ಕೆ. ಸೊ ನಾನ್ ಸರಿ ಮಾಡ್ಕೋಬೇಕು ಅಂತ ಅವ್ರು ಯೋಚನೆ ಮಾಡ್ಬೇಕಿತ್ತು. ಇನ್ನೊಂದು ಗಿಲ್ಲಿ ಕಾವ್ಯ ಜೊತೆ ಲವ್ ಇದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಕೆಲವರೆಲ್ಲಾನು. ಅದೆಲ್ಲ ಫನ್ ವೇ ಅಲ್ಲಿ ಹೋಗ್ತಾ ಇದೆ. ಫನ್ ಮೀನ್ಸ್ ಜನಕ್ಕೆ ಏನಾದ್ರು ಒಂದು ರಸದೌತಣವನ್ನ ಕೊಡಬೇಕು, ಕಾಮಿಡಿ ಅಂತ ಹೇಳ್ಬಿಟ್ಟು. ಇಬ್ಬರ ಮಧ್ಯೆ ನನ್ಗನ್ಸೋ ಪ್ರಕಾರ ಗಿಲ್ಲಿ ಮತ್ತೆ ಕಾವ್ಯ ಅವರ ಮಧ್ಯೆ ಲವ್ ಸ್ಟೋರಿ ಅನ್ನೋದೇ ಇಲ್ಲ. ಅದು ನಿಜವಾಗ್ಲೂ ಹೌದು ಅನ್ಸುತ್ತೆ. ಯಾಕಂದ್ರೆ ಗಿಲ್ಲಿ ಕಾವ್ಯ ಅದೆಲ್ಲೂ ನಮ್ಗೆ ಅಸಹ್ಯ ಅನ್ಸೋದು ಅಥವಾ ಕಂಟೆಂಟ್ಗೋಸ್ಕರ ಅದು ಗೊತ್ತಿಲ್ಲ, ಕಂಟೆಂಟ್ಗೋಸ್ಕರ ಮಾಡ್ತಿರಲ್ಲ ಗೊತ್ತಿಲ್ಲ. ಬಟ್ ಸ್ಟಿಲ್ ಅದು ನೋಡೋದಕ್ಕೆ ಒಂಥರ ಎಂಟರ್ಟೈನಿಂಗ್ ಆಗಿರುತ್ತೆ. ಅಂಡ್ ಅಲ್ಲಿ ನಮ್ಗೊಂಥರ ಚೀಪ್ ಅನ್ಸುವಂತ ಯಾವುದೇ ರೀತಿ ಫೀಲ್ ಬರೋದಿಲ್ಲ. ಒಂಥರ ಖುಷಿ ಆಗುತ್ತೆ. ಯಾವ ರೀತಿ ಫ್ರೆಂಡ್ಸ್ ನಾವು ಕಾಲೆಳ್ಕೋತೀವಿ, ಈಗ ಫ್ರೆಂಡ್ಸ್ ಜೊತೆ ಯಾವ ರೀತಿ ಫ್ಲರ್ಟ್ ಮಾಡ್ತೀವಿ, ಆ ತರ ಅನ್ಸುತ್ತೆ ಹೊರತು ಅಲ್ಲೇನೋ ದುರುದ್ದೇಶ ಇದೆ ಅಂತ ಯಾವತ್ತೂ ಅನ್ಸಿಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ನಾವು ಒಬ್ಬರ ಜೊತೆಗೆ ಇನ್ನೊಬ್ಬರನ್ನ ಕಂಪ್ಯಾರಿಸನ್ ಮಾಡಬಾರ್ದು. ಆದ್ರೂ ಕೂಡ ಕಂಪೇರ್ ಮಾಡಿ ನೋಡಿದಾಗ, ಬಿಕಾಸ್ ಜನಗಳ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ, ಸೊ ಇವ್ರು ಹೋಗಿ ಅಭಿಷೇಕ್ ಶ್ರೀಕಾಂತ್ ಏನಿದಾರಲ್ಲ ಅವ್ರ ಜೊತೆ ಸ್ವಲ್ಪ ದಿನ ಸುತ್ತಾಡ್ತಾರೆ. ಅಂದ್ರೆ ಸ್ವಲ್ಪ ಅಲ್ಲಿರುವಂಥದ್ದು ಆಗಿರ್ಬೋದು, ನನ್ನ ಧ್ರುವಂತ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು. ಸೊ ಇಲ್ಲಿ ಅವ್ರ ಕ್ಯಾರೆಕ್ಟರ್ಗೆ ನಾನು ಏನ್ ಮಾಡಕ್ ಬಂದಿದ್ದೀನಿ, ನಾನು ಏನ್ ಮಾಡ್ತಿದ್ದೀನಿ, ಇಲ್ಲಿ ನನ್ನ ಕ್ಯಾರೆಕ್ಟರ್ ಯಾವ ರೀತಿ ಪೋರ್ಟ್ರೇ ಆಗ್ತಾ ಇದೆ, ಯಾವ ರೀತಿ ಹೊರಗಡೆ ಔಟ್ಪುಟ್ ಆಗಿ ಕಾಣಿಸ್ತಾ ಇದೆ, ಅದನ್ನ ಅವರು ಕುತ್ಕೊಂಡು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಆಗ್ತಾರೆ. ಐ ಥಿಂಕ್ ರಾಶಿಕಾ ಅವರು ಇಂಡಿಪೆಂಡೆಂಟ್ ಆಗಿ ಆಡಕ್ಕೆ ಈಗ್ಲಿಂದಾನೇ ಶುರು ಮಾಡಿದ್ರೆ ಅವರು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ವಾರಗಳ ಕಾಲ ಸೇಫ್ ಆಗಿರ್ತಾರೆ. ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ. ಟಾಸ್ಕ್ ಗಳನ್ನ ತುಂಬಾ ಚೆನ್ನಾಗಿ ಆಡ್ತಾರೆ. ಅದ್ರ ಜೊತೆಗೆ ಅವ್ರು ಇಂಡಿಪೆಂಡೆಂಟ್ ಆಗಿ ಸ್ವಲ್ಪ ಅವರ ಮಾತಿನ ಮೇಲೆ ಹಿಡಿತಾ ಇಟ್ಕೊಂಡು, ವಾಯ್ಸ್ ನ ಸ್ವಲ್ಪ ಲೋ ಪೇಸ್ ಅಲ್ಲಿ ತಗೊಂಡು ಚೆನ್ನಾಗಿ ಮಾತಾಡ್ಕೊಂಡು ಎಲ್ರ ಜೊತೆ ಖುಷಿಯಾಗಿ ಇದ್ಕೊಂಡು ಹೋದ್ರೆ ಚಾನ್ಸಸ್ ಇದೆ ಫೈನಲ್ಸ್ ವರ್ಗೂ ಹೋಗಬಹುದು ಅಂತ. ಅದೇ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅವರು ಮೈನ್ ತಿಳ್ಕೊಬೇಕಾಗಿರೋದ್ರೆ ನಾನು ಏನಕ್ಕೆ ಬಂದಿದ್ದೀನಿ, ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಾನು ಏನ್ ಮಾಡ್ಬೇಕು, ಅಷ್ಟೊಂದು ತಿಳ್ಕೊಂಡು ಅವ್ರ ಆಟವನ್ನ ಆಡಿದ್ರೆ ಸಾಕು ಅಂತ ನನ್ನ ಒಂದು ಒಪಿನಿಯನ್. ಅಫ್ಕೋರ್ಸ್ ಇದು ವ್ಯಕ್ತಿತ್ವದ ಆಟದ ಜೊತೆಗೆ ಇನ್ನೊಂದೇನಂತಂದ್ರೆ ಮೈಂಡ್ ಗೇಮ್ ಇರುತ್ತೆ. ಸೊ ಅದೇ ರೀತಿ ಮೈಂಡ್ ಗೇಮ್ ಆಡ್ತಿದಾರ, ಹಿಂಗಿದ್ರೆ ನಾನು ಸ್ವಲ್ಪ ದಿನ ಇರ್ಬೋದು ಅನ್ನೋವಂಥದ್ದು ಅಂತ ಹೇಳ್ಬಿಟ್ಟು ರಾಶಿಕ್ ಅವರ ಒಂದು ಥಾಟ್ ಆಗಿರ್ಬೋದು. ಬಟ್ ಹೇಳೋದಿಕ್ಕಾಗಲ್ಲ, ಹೊರಗಡೆ ಬಂದ್ಮೇಲೆ ಕೇಳಬೇಕಾಗುತ್ತೆ. ನಮ್ಮ ಪತ್ರಕರ್ತರಾಗಿ ನಾವು ಕೂಡ ಕೇಳುವಂತಹ ರೈಟ್ಸ್ ಇರುತ್ತೆ, ನಾವು ಕೇಳುವ, ಅದ್ರಲ್ಲೇನಿಲ್ಲ. ವೀಕೆಂಡ್ ಎಪಿಸೋಡ್ ಅಲ್ಲಿ ಇನ್ನೊಂದು ಆಕ್ಟಿವಿಟಿ ನಡೆಯುತ್ತೆ. ಸೊ ಅದರಲ್ಲಿ ನಿಮ್ಮ ಮನಸ್ಸಿಗೆ ಯಾರು ತುಂಬಾ ಘಾಸಿ ಮಾಡಿದ್ದಾರೆ ಅಂತವರಿಗೆ ನೀವು ಹೋಗ್ಬಿಟ್ಟು ಇರಿಬೇಕು ಅನ್ನೋಂಥದ್ದೊಂದು ಆಕ್ಟಿವಿಟಿ ಇರುತ್ತೆ. ಸೊ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ಯಾರು ಈಗ ನಮ್ಗೆ ಯಾರ ಮೇಲೆ ನಮಗೆ ಪ್ರೀತಿ ಇರಲ್ವೋ ಅಥವಾ ಯಾರು ನಮ್ಮನ್ನ ಪ್ರೀತಿಸಲ್ವೋ ಅವ್ರು ನಮ್ಗೆ ನೋವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂತವರೇ ಜಾಸ್ತಿ ನೋವು ಮಾಡಿರ್ತಾರೆ. ಅದರಲ್ಲಿ ರಕ್ಷಿತಾ ಒಂದು ಮಾತು ಹೇಳ್ತಾರೆ,
ಧ್ರುವಂತ್ ಅವರು ನಾನು ಅವ್ರಿಗೆ ಅಣ್ಣನ ಸ್ಥಾನ ಕೊಟ್ಟಿದ್ದೆ, ಬಟ್ ಹಿ ಡಸಂಟ್ ಡಿಸರ್ವ್ ಟು ಬಿ ಮೈ ಬ್ರದರ್ ಎನಿಮೋರ್ ಅಂತ ಹೇಳಿ ಅವರಿಗೆ ಚಾಕುವನ್ನ ಇರಿತಾರೆ ಅವರ ಫೋಟೋಗೆ. ಸೊ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಧ್ರುವಂತ್ ಅವರು ತುಂಬಾನೇ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ ರಕ್ಷಿತಾ ಅವರನ್ನ. ನಮ್ಮ ಮಂಗಳೂರಲ್ಲಿ ಎಂತ ಗೊತ್ತುಂಟ ಗಾಯ್ಸ್ ಹೀಗೆಲ್ಲ ಮಾತಾಡಲ್ಲ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ಧ್ರುವಂತ್ ಅವರು ಮಂಗಳೂರವರಲ್ಲ, ಅವರ ನೇಟಿವ್ ಬಂದು ಕೊಡಗು. ಕೊಡಗಿನವರಾಗಿ ಮಂಗಳೂರಲ್ಲಿ ಯಾವ ರೀತಿ ಮಾತಾಡ್ತಾರೆ, ಅಲ್ಲಿನ ಭಾಷೆ ಅಥವಾ ಮಾತಾಡುವ ಶೈಲಿ ಹೇಗಿದೆ ಅಂತ ಕಮೆಂಟ್ ಮಾಡುವ ಅಧಿಕಾರವೇ ಅವರಿಗಿಲ್ಲ. ಅಂಡ್ ಇನ್ನೊಂದೇನಂತಂದ್ರೆ, ಎಂತ ಗೊತ್ತುಂಟ ಜನರೇ ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾರಲ್ಲ, ಎಂತ ಗೊತ್ತುಂಟ ಗಾಯ್ಸ್ ಗಾಯ್ಸ್, ಅಂತ ಹಾ. ಹೇಳುವಂಥದ್ದು, ಅದು ಯಾವ ರೀತಿ ಯಾವ ರೇಂಜ್ಗೆ ಟ್ರೋಲ್ ಆಗ್ತಿದೆ ಗೊತ್ತಾ. ಹೌದು ಧ್ರುವಂತ್ ಅವರು ಇತ್ತೀಚೆಗೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಸ್ಥಿರತೆ ಅನ್ನೋದಿಲ್ಲ ಅನ್ನಿಸ್ತಾ ಇದೆ. ಹೌದು ಹೌದು ಆಟದಲ್ಲಾಗಿರ್ಬೋದು ಅಥವಾ ಅಲ್ಲಿ ಮಾತುಗಳಲ್ಲಾಗಿರ್ಬೋದು. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಎಡುತ್ತಾ ಇದ್ದಾರೆ. ಅಂದ್ರೆ ಲೈಕ್ ಬೇಗನೆ ಅವರ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜನರಿಗೂ ಕಷ್ಟ ಆಗ್ತಿದೆ, ಹೌದು. ಆ ಮನೆಯವರಿಗೂ ಕಷ್ಟ ಆಗ್ತಿದೆ. ಸ್ವತಃ ಬಿಗ್ ಬಾಸ್ಗೆ ತುಂಬಾನೇ ಒಂಥರ ಕನ್ಫ್ಯೂಸಿಂಗ್ ಕನ್ಫ್ಯೂಷನ್ ಮೈಂಡ್ ಮೈಂಡ್ ಸೆಟ್ ಸೆಟ್ ಅನ್ನ ಬಂದಿದೆ. ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಅದು, ಹೌದು, ಅಥವಾ ಇಲ್ಲ ಅಂತಂದ್ರೆ ಹಿಂಗ್ ಆಡಿದ್ರೆ ಸ್ವಲ್ಪ ಇರ್ಬೋದು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಅವರ ಒಂದು ಒಂದಷ್ಟು ದಿನ ಒಪಿನಿಯನ್ ಒಬ್ರ ಇರುತ್ತೆ, ಜೊತೆ ಗೊತ್ತಿಲ್ಲ. ಚೆನ್ನಾಗಿರ್ತಾರೆ, ಹ್ಮ್ ಆಮೇಲೆ ಅವ್ರ ಬಗ್ಗೆ ತಗೊಂಡೋಗಿ ಫಸ್ಟ್ ಮಲ್ಲಮ್ಮ ಜೊತೆ ಚೆನ್ನಾಗಿದ್ರು, ಆಮೇಲೆ ಒಂದು ಒಂದು ಮಲ್ಲಮ್ಮ. ಸಿಚುವೇಶನ್ ಅಲ್ಲಿ ಮಲ್ಲಮ್ಮ ಬಗ್ಗೆನೂ ಹೇಳಿದ್ರು, ಮಲ್ಲಮ್ಮ ಹೀಗ್ ಹ್ಮ್ ಮಾಡ್ತಾರಂತ ಅನ್ಕೊಂಡಿರ್ಲಿಲ್ಲ ಹೌದು ನಾನು ಹೌದು ಅಂತ. ಹೌದು ಹೌದು. ಆ ಅದಾದ್ಮೇಲೆ ಬ್ಯಾಡ್ಜ್ ಅನ್ನು ಕೊಟ್ಟಿಲ್ಲ ಅನ್ನೋ ಒಂದು ಹಾ ವಿಚಾರದಲ್ಲಿ. ರಕ್ಷಿತಾ ಜೊತೆ ಕ್ಲೋಸ್ ಆದ್ರು, ಅವ್ರ ಬಗ್ಗೆನೂ ಹೇಳ್ಕೊಂಡ್ ತಿರುಗಿದ್ರು. ಸೂರಜ್ ಜೊತೆ ಕ್ಲೋಸ್ ಆದ್ರು, ಅವ್ರ ಬಗ್ಗೆನೂ ಹೇಳ್ಕೊಂಡ್ ತಿರುಗಿದ್ರು. ಅಭಿ ಜೊತೆ ಕ್ಲೋಸ್ ಆದ್ರು, ಇವಾಗ ಅಭಿ ಜೊತೆನೂ ಮಾತು ಬಿಟ್ಟಿದ್ದಾರೆ. ಪಾಪ ಅಭಿ ಏನ್ ಹೇಳೋದು, ಅವಿರೋಧ, ಯಾರ್ದು ವಿರೋಧ ಕಟ್ಕೊಂಡಿಲ್ಲ ಮನೇಲಿ. ಯಾರನ್ನ ಕೇಳಿದ್ರು ಅಭಿ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳ್ತಾರೆ. ಅಂತ ಅಭಿ ಜೊತೆನೂ ಕೂಡ ಈಗ ಧ್ರುವಂತು ವಿರೋಧ ಕಟ್ಕೊಂಡು ಅಭಿನೇ ಮಾತಾಡೋದ್ ಬಿಟ್ಬಿಟ್ಟಿದ್ದಾರೆ ಧ್ರುವಂತ್ ಜೊತೆಗೆ. ಹಂಗಾಗಿದೆ ಅವ್ರ ಸಿ ಪರಿಸ್ಥಿತಿ. ಅದೇನೆ, ಎಲ್ರ ಜೊತೆ ನಾನು ಮಾತು ಬಿಡ್ತಿದ್ದೀನಿ ಅಂತಂದಾಗ ನನ್ನಲ್ಲೇ ಏನೋ ಫಾಲ್ಟ್ ಇದೆ, ಅದನ್ನ ನಾನು ಸರಿಪಡಿಸ್ಕೋಬೇಕು ಅನ್ನೋಂಥ ಥಾಟ್, ಅನ್ನೋಂಥ ಥಿಂಕಿಂಗ್ ಅವ್ರಿಗೆ ಬರಬೇಕು. ಅವ್ರಾಗ ಅವ್ರು ಅದು ತಿಳ್ಕೊಳ್ಳೋ ತನಕನೂ ಕೂಡ ಅವರು ನೆಕ್ಸ್ಟ್ ಸರ್ವೈವ್ ಆಗೋದಕ್ಕೆ ಕಾರಣ ಇಲ್ಲ ಅಂತ. ಆಮೇಲೆ ಇನ್ನೊಂದು ವಿಚಾರವನ್ನ ಮಾತನಾಡಬೇಕು. ಅಭಿಷೇಕ್ ಶ್ರೀಕಾಂತ್ ಅವರು ಅದ್ರ ಜೊತೆಗೆ ಲಾಸ್ಟ್ ಒಂದು ಏನ್ ಮನೆಯವರಿಂದ ಲೆಟರ್ ಬಂತು ಅಂತಂದಾಗ ಧನುಷ್ ಅವರು ಪಾಪ ತಮ್ಮ ಫ್ರೆಂಡ್ಗೋಸ್ಕರ ಲೆಟರ್ನ ಇದ್ ಮಾಡ್ತಾರೆ, ಹೌದು ಸ್ವಲ್ಪ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ. ಬಟ್ ಅದೇ ಒಂದು ವಿಚಾರವನ್ನ ರಾಶಿಕಾ ಅವ್ರ ಜೊತೆ ಏನೋ ಅಭಿ ಅವ್ರೇನೋ ಡಿಸ್ಕಸ್ ಮಾಡ್ತಾ ಇರ್ತಾರೆ ಕುತ್ಕೊಂಡು. ಇಲ್ಲ ಕೊಟ್ಬಿಟ್ಟೆ, ಮತ್ತೆ ಒಂದು ವಾರ ಫುಲ್ ಕೊರಗ್ತಿರ್ತಾರೆ, ಹಂಗೆ ಹಿಂಗೆ ಕೊಟ್ಟೆ ಮಚ್ಚ ಅಂತ ಹೇಳ್ತಿರ್ತಾರೆ ಅಂತ ಹೇಳ್ಬಿಟ್ಟು. ಹ್ಮ್ ಪ್ರೀತಿ ಇರೋದಕ್ಕೆ ಫ್ರೆಂಡ್ ಅನ್ನೋವಂಥ ಭಾವನೆಯನ್ನ ಇಟ್ಕೊಂಡಿರೋದಕ್ಕೇನೆ ಧನುಷ್ ಅವ್ರು ಕೊಡ್ತಾರೆ. ಆದ್ರೆ ಅಭಿಷೇಕ್ ಅವ್ರು ಮಾತ್ರ ಅದನ್ನ ಎಲ್ರ ಹತ್ರ ಹೇಳ್ಕೊಂಡು ಈ ತರ ಅವರು ಹೇಳ್ಕೊಳ್ಳೋದಕ್ಕೇನೆ ಕೊಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಆ ಒಂದು ಕಾರಣವನ್ನ ಕೊಡ್ತಾರೆ. ಸೊ ಎಲ್ಲ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಅವರ ನಾವಾಗ ಗೆಳೆತನಕ್ಕೆ ಇವ್ರು ಬೆಲೆ ಕೊಟ್ಟಂಗ ಬೆಲೆ ಆಗಿಲ್ಲ ಅಲ್ಲಿ. ಕೊಡ್ತಿಲ್ಲ. ಆಮೇಲೆ ಧನುಷ್ ಅವರು ಬಟ್ ಅವ್ರು ನಿಷ್ಕಲ್ಮಶವಾಗಿ ಧನುಷ್ ಅವ್ರು ಯಾವತ್ತೂ ಕೊರಗೋದ್ನ ನೋಡಿಲ್ಲ, ನೋಡಿಲ್ಲ, ಅದು ಕೊರಗೇ ಇಲ್ಲ ಹೇಳ್ಕೊಂಡು ಅವ್ರು ಇಲ್ಲ. ಫಸ್ಟ್ ಆಫ್ ಆಲ್. ಹೌದು, ಫಸ್ಟ್ ಆಫ್ ಆಲ್ ಅಂದ್ರೆ ಅದಕ್ಕೆ ಇವ್ರಾಗ ಕಿಚ್ಚನ ಇವ್ರೇ ಚಪ್ಪಾಳೆ ಕೂಡ ಹಾ ಸಿಗುತ್ತೆ ಅವರಿಗೆ. ಇವ್ರೇನೆ ಎಲ್ಲಾನು ಊಹೆ ಮಾಡ್ಕೊಂಡು ಹೇಳಿದ್ರೆ, ಸೊ ಅಲ್ಲೇನಾಗುತ್ತೆ ಅಂತಂದ್ರೆ ಆ ಸಂಬಂಧಕ್ಕೆ ಬೆಲೆ ಇಲ್ಲ, ಆ ಫ್ರೆಂಡ್ಶಿಪ್ ಹೌದು ವ್ಯಾಲ್ಯೂ ಇಲ್ಲ. ಅದ್ರ ಜೊತೆಗೆ ಧನುಷ್ ಅವರು ಅಭಿಷೇಕ್ ಶ್ರೀಕಾಂತ್ ಅವ್ರ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ವ್ಯಾಲ್ಯೂ ಇಲ್ಲ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ಧನುಷ್ ಅವರ ಸ್ನೇಹವನ್ನ ಪಡ್ಕೊಳ್ಳೋದಕ್ಕೆ ಅಭಿಷೇಕ್ ಶ್ರೀಕಾಂತ್ ಅವರು ಅರ್ಹರಲ್ಲ ಅನ್ನುವಂಥದ್ದು ನನಗನ್ಸುತ್ತೆ. ಖಂಡಿತ. ಯಾಕಂದ್ರೆ ಧನುಷ್ ಅವ್ರನ್ನ ಮೊದಲನೇ ದಿನದಿಂದ ನೋಡ್ತಿದ್ವಿ, ಹ್ಮ್ ಅವರು ಒಂದು ನಿರ್ಧಾರ ತಗೊಂಡ್ರು ಅಂದ್ರೆ ಅದಕ್ಕೆ ಬದ್ಧರಾಗಿರ್ತಾರೆ. ಹೌದು. ಅದ್ರ ಬಗ್ಗೆ ಮತ್ತೆ ಅದು ಪಾಸಿಟಿವ್ಲಿ ನೆಗೆಟಿವ್ಲಿ ಮಾತಾಡೋದಕ್ಕೆ ಹೋಗಲ್ಲ. ಹ್ಮ್ ಅದರಿಂದ ಅವ್ರು ಖುಷಿ ಆದ್ರೂ ಏನು ಹೇಳಲ್ಲ, ಬೇಜಾರಾದ್ರೂ ಹ್ಮ್ ಹೇಳ್ಕೊಳ್ಳೋದಿಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ಅವರು ರಿಗ್ರೆಟ್ ಮಾಡಲ್ಲ. ಹ್ಮ್ ಒಂದ್ಸಲ ಅವ್ರು ಡಿಸಿಷನ್ ತಗೊಂಡ್ರು ಅದಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ. ಅಂತ ವ್ಯಕ್ತಿತ್ವ ಅವರದ್ದು. ನಮ್ಗೆ ಜನಗಳಾಗಿ, ಒಬ್ಬ ಸ್ಟ್ರೇಂಜರ್ ಆಗಿ ಹ್ಮ್ ಧನುಷ್ ಅವ್ರನ್ನ ನಾವ್ ಅರ್ಥ ಮಾಡ್ಕೊಂಡಷ್ಟು ಅವರೊಬ್ಬ ಫ್ರೆಂಡ್ ಆಗಿ ಅಭಿಷೇಕ್ ಅವರು ಅರ್ಥ ಹ್ಮ್ ಮಾಡ್ಕೊಂಡಿಲ್ಲ ಅನ್ನೋದೇ ವಿಪರ್ಯಾಸ. ಹೇಳಕ್ಕಾಗಲ್ಲ, ಬಿಕಾಸ್ ಯಾವ ಟೈಮ್ಗೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಏನಂತಂದ್ರೆ, ಒಂದಷ್ಟು ಬಿಗ್ ಬಾಸ್ ಇಂದ ಒಂದಷ್ಟು ಸಂಬಂಧಗಳು ಹಾಳಾಗುತ್ತೆ, ಇನ್ನೊಂದಷ್ಟು ಸಂಬಂಧಗಳು ಒಳ್ಳೇದಾಗುತ್ತೆ. ಸೊ ಹೌದು ಆ ಸಿಕ್ಕಿರುವಂತ ಸಂಬಂಧಗಳನ್ನ ಯಾವತ್ತು ಉಳಿಸ್ಕೊಳ್ಳಿ ಅನ್ನುವಂಥದ್ದೇ ನಾನು ಸ್ಪರ್ಧಿಗಳಿಗೆ ಹೇಳುವಂತ ಕಿವಿ ಮಾತು. ಅದ್ರ ಜೊತೆಗೆ ಮಾಳು ಅವರು ಕ್ಯಾಪ್ಟನ್ ಆದ್ರು, ಬಟ್ ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ಸಿಯನ್ನ ನಿಭಾಯಿಸೋದ್ರಲ್ಲಿ ಎಡವಿದ್ರು. ಎಡವಿದ್ರು ಅನ್ನೋದಂಥದ್ದು. ಬಿಕಾಸ್ ಯಾಕಂತಂದ್ರೆ ಸಿಕ್ಕಿರುವಂತಹ ಅವಕಾಶವನ್ನ ಅವ್ರಿಗೆ ಗೊತ್ತಾಗ್ಲಿಲ್ವೋ ಅಥವಾ ಗೊತ್ತಾಗಿ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಬರ್ಲಿಲ್ವೋ ಗೊತ್ತಿಲ್ಲ, ಬಟ್ ಎಂಡ್ ಆಫ್ ದ ಡೇ ಕಳಪೆಯನ್ನ ತಗೊಂಡಿದ್ದಾರೆ ಹೌದು ಎಲ್ಲರ ಕಡೆಯಿಂದನೂ ಕೂಡ. ಬಟ್ ಮಾಳು ಅವರು ಸ್ವಲ್ಪ ಹುಷಾರಾಗಿ ಆಡ್ಬೇಕಾಗುತ್ತೆ, ಬಿಕಾಸ್ ಯಾಕಂತಂದ್ರೆ ಅವರು ಈಗ ಸ್ವಲ್ಪ ಮಾಳು ಆಗ್ಲಿ ರಕ್ಷಿತಾ ಆಗ್ಲಿ ತಗೊಂಡ ನಿರ್ಧಾರಗಳು ತಪ್ಪು, ಹ್ಮ್ ಬಟ್ ಅದರಿಂದ ಯಾರಿಗೂ ಅಂತ ನಷ್ಟಗಳು ಏನೋ ಹ್ಮ್ ಸಂಭವಿಸಿಲ್ಲ. ಯಾಕಂದ್ರೆ ರಘು ಅವ್ರನ್ನ ನಾಮಿನೇಟ್ ಮಾಡಿದ್ಲು, ಅವ್ರ ಕ್ಯಾಪ್ಟನ್ ಆದ್ರು. ಹ್ಮ್ ಸುದಿ ಅವರು ಸಂಹವ್ ವೀಕ್ ಇದ್ರು, ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಮನೆಯಿಂದ ಹೊರಗೆ ಹೋದ್ರು. ಎಂಡ್ ಆಫ್ ದ ಡೇ ಏನೂ ಅಂತ ಡಿಫ್ರೆನ್ಸಸ್ ಬೀಳಲಿಲ್ಲ ಅನ್ನೋದಷ್ಟೇ. ಹ್ಮ್ ಎಂಡ್ ಆಫ್ ದ ಡೇ ಇದಾಗಿತ್ತು. ಅಂಡ್ ಗಿಲ್ಲಿ ಪಾಡಿಗೆ ಗಿಲ್ಲಿ ಮತ್ತೆ ಕಾವ್ಯ ಅವರು, ಅದ್ರ ಜೊತೆಗೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಜೊತೆಗೇನೋ ಮಾತುಕತೆ ಮುರಿದು ಬಿದ್ದಿದೆ ಅನ್ನುವಂತಹ ಒಂದು ಥಾಟ್ ಬಂತು, ಹಾ ಮಾತು ಇಲ್ಲ, ಅದು ಬಿಟ್ಟಿದೀನಿ ಅಂತ. ಆಕ್ಚುಲಿ ಲಾಸ್ಟ್ ವೀಕ್ ಏನಾಗುತ್ತೆ ಅಂತ ಹೇಳಿದ್ರೆ,
ನನ್ನ ರೇಗಿಸ್ಬೇಡ ಗಿಲ್ಲಿ ಅಂತ ಹ್ಮ್. ಕಾವ್ಯ ಅವ್ರು ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಹೇಳ್ತಾರೆ, ಮಾತೇ ಬಿಟ್ಬಿಡ್ತಾರೆ. ನನಗೆ ರೇಗಿಸ್ದೇ ಇರೋಕ್ ಆಗೋದಿಲ್ಲ, ಸೊ ಅದಕ್ಕಿಂತ ಬೆಟರ್ ನಾನು ಮಾತಾಡೋದೇ ನಿಲ್ಸ್ಬಿಡ್ತೀನಿ, ಮಾತಾಡಕ್ ಬಂದ್ರೆ ಅಲ್ವಾ ರೇಗ್ಸೋದು ಅನ್ನೋ ರೀತಿ ಹೇಳ್ತಾರೆ. ಹ್ಮ್. ಅಂತ ಸಣ್ಣ ಪುಟ್ಟ ನಡೀತಾನೆ ಇರುತ್ತೆ ಅವ್ರ ಮಧ್ಯೆ, ಅದೇ ನೋಡಕ್ ಒಂಥರ ಮಜಾ ಇರುತ್ತೆ. ಅದ್ ನೋಡಕ್ ಒಂಥರ ಮಜಾ ಇರುತ್ತೆ. ಅದ್ರ ಜೊತೆಗೆ ಅವರಿಬ್ರು ಯಾವಾಗ್ಲೂ ಮಾತು ಆಡ್ತಾ ಇದ್ರೆ ಚೆನ್ನಾಗೂ ಇರ್ತೈತೆ. ಬಿಕಾಸ್ ಆಡಿಯನ್ಸ್ ನಿಮ್ಗೋಸ್ಕರ ಒಂದಷ್ಟು ಹೋಪ್ಸ್ ಅನ್ನ ಇಟ್ಕೊಂಡಿದ್ದಾರೆ. ಹೌದು. ಸೊ ನಮ್ಮ ಮೂಲಕ ನಾವು ಕನ್ವೆ ಮಾಡೋದಕ್ಕಾಗಲ್ಲ. ಬಿಕಾಸ್ ಯಾಕಂತಂದ್ರೆ ನೀವೇ ಅದನ್ನ ಅರ್ಥ ಮಾಡ್ಕೊಂಡು ಆ, ಮಾತಾಡ್ಕೊಂಡು ಕಲರ್ಸ್ ನೀವು ಟೀಮ್ ಅವ್ರು ಇದ್ ಮಾಡ್- ಕನ್ವೆ ಮಾಡ್ತಾರೆ. ಅದ್ ಹೆಂಗ್ ಮಾಡಕ್ಕಾಗುತ್ತೆ ಅಂದ್ರೆ ವೀಕೆಂಡ್ ಅಲ್ಲಿ ಸುದೀಪ್ ಅವ್ರ ಮೂಲಕ ಕನ್ವೆ ಮಾಡಿಸ್ಬೋದು ಅಷ್ಟೇನೆ. ಅಷ್ಟೇ, ಅದೇನೇ ಹೇಳಿದ್ದು. ಯಾವಾಗ್ಲೂ ಕೂಡ ಆ ಬಿಗ್ ಬಾಸ್ ಮನೆಯಲ್ಲಿ ಆರ್ಭಟ ಮಾಡ್ತಿದ್ದಂತಹ ಅಶ್ವಿನಿ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅಪೇಕ್ಷಾ. ಆ ಟಾಸ್ಕ್ ಅಂತೂ ಕನ್ನಡಿಗರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಹಾ. ಇಲ್ಲಿವರೆಗಿನ ಬೆಸ್ಟ್ ಟಾಸ್ಕ್ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಹ್ಮ್. ಟಾಸ್ಕ್ ಏನು ಅಂತ ಹೇಳಿದ್ರೆ, ಮನೆಯ contestant ಗಳಿಗೆ ಬಿಗ್ ಬಾಸ್ ಒಂದು ಅವಕಾಶವನ್ನ ಕೊಡ್ತಾರೆ. ಯಾರು ಮನೆಯ ರೂಲ್ಸ್ ಗಳನ್ನ ಜಾಸ್ತಿ ಬ್ರೇಕ್ ಬ್ರೇಕ್ ಮಾಡ್ತಾ ಮಾಡಿದ್ದಾರೆ ಇರೋ. ಅವರನ್ನ ನಾಮಿನೇಟ್ ಮಾಡಿ ಅನ್ನೋಂಥದ್ದು. ಸೊ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಪೀಪಲ್ ನಾಮಿನೇಟ್ ಮಾಡೋದೇ ಅಶ್ವಿನಿ ಅವರನ್ನ. ಹ್ಮ್. ಎಲ್ಲ ಪ್ರೊಸೀಜರ್ ಮುಗಿದ ಮೇಲೆ ಬಿಗ್ ಬಾಸ್ ಹೇಳ್ತಾರೆ, ಅಶ್ವಿನಿ ಅವರು ಮನೆಯ ಪ್ರತಿಯೊಬ್ಬ ಸ್ಪರ್ಧಿಗೆ ಐ ಆಮ್ ಸಾರಿ ಅಂತ ಹೇಳಿ ಬಸ್ಕಿ ಹೊಡಿಬೇಕು ಅಂತ. ಅಂಡ್ ಗಿಲ್ಲಿ ಈ ಟೈಮ್ ಅಲ್ಲೂ ಕೂಡ ಅವರಿಗೆ ಕ್ವಾಟ್ಲೆ ಕೊಡೋದನ್ನ ನಿಲ್ಸಲ್ಲ, ಕ್ವಾಟ್ಲೆ ಕಾಲ್ ಕೊಡೋದಂತಲ್ಲ. ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಹಿಂಗ್ ಕೂತ್ಕೊಂಡು ಅಲ್ಲೂ ಕೂಡ ಅವ್ರು ನೋಡಿ, ಬಸ್ಕಿ ಅಲ್ಲೂ ಕೂಡ ಹೊಡಿಬೇಕಾದ್ರೆ. ಇವ್ ಬಿಗ್ ಬಾಸ್ ಹೇಳಿದ್ಮೇಲೆ ಕುತ್ಕೊಳ್ಳೋದು ಹಿಂಗೆ ಕುತ್ಕೋಬೇಕು ಸ್ಪರ್ಧಿಗಳು, ಬೇರೆ ಪರಸ್ಪರ್ಧಿಗಳು ಅನ್ನೋಂಥದ್ದನ್ನ ಬಿಗ್ ಬಾಸ್ ಎಲ್ಲೂ ಹೇಳಿಲ್ಲ. ಹೌದು. ಅವ್ರ ಇಷ್ಟ ಅದನ್ನ. ಇವ್ರೆಲ್ಲಿ ಬಂದ್ಬಿಟ್ಟು ನೀನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ನಾನು ಕೇಳಲ್ಲ ಅನ್ನೋ ಈಗ ಅಲ್ಲೂ ಹಂಗ್ ಕೂಡ ರೂಲ್ಸ್ ನೋಡಿದ್ರೆ ಬ್ರೇಕ್ ಮಾಡ್ತಿದ್ದಾರೆ. ಫಸ್ಟ್ ವೀಕ್ ಅಲ್ಲಿ ಹ್ಮ್. ಜಂಟಿ ಒಂಟಿ ಟಾಸ್ಕ್ ಅಂತ ಇದ್ದಾಗ ಹ್ಮ್. ಇವರಿಗೆ ರಾಜಮಾತೆ ಆಗಿ ಅಂತ ಬಿಗ್ ಬಾಸ್ ಏನ್ ಹೇಳಿಲ್ಲ, ಹ್ಮ್. ಆದ್ರೂ ಇವ್ರು ರಾಜಮಾತೆ ರೋಲ್ ಅನ್ನ ನಿಭಾಯಿಸಿದ್ರು. ಹ್ಮ್. ಸೊ ಆಗ ಜನಗಳು contestant ಗಳು ಪ್ರಶ್ನೆ ಅಲ್ಲ, ಮಾಡ್ಬೋದಿತ್ತು, ಇವಾಗ ನೀವ್ ಯಾಕೆ ಹಿಂಗ್ ಮಾಡ್ತೀರಾ, ರಾಜಮಾತೆ ಅಂತ ನಿಮಗೆ ಬಿಗ್ ಬಾಸ್ ಹೇಳಿದ್ರ ಅಂತ. ಈಗ ಅವ್ರಿಗೆ ಬೇರೆ contestant ಗಳು ಪ್ರಶ್ನೆ ಮಾಡಿಲ್ಲ ಅಂದಾಗ ಹ್ಮ್. ಇವರಿಗೂ ಕೂಡ contestant ಗಳನ್ನ ಪ್ರಶ್ನೆ ಮಾಡೋ ಅಧಿಕಾರ ಇರೋದಿಲ್ಲ. ಹೌದು. ಇವರಿಗೆ ಹೇಳಿದ ಕೆಲಸ ಏನು, ಅವ್ರ ಹತ್ರ ಐ ಆಮ್ ಸಾರಿ ಅಂತ ಹೇಳಿ ಬಸ್ಕಿ ಹೊಡೆದು ಕ್ಷಮೆ ಕೇಳಬೇಕು ಅಂತ. ಅದನ್ನ ಬಿಟ್ಟು ಇಲ್ಲೂ ಕೂಡ ಅವರು ಹಕ್ಕನ್ನ ಚಲಾಯಿಸೋದಕ್ಕೆ ಹೋಗ್ತಾರೆ. ಅದೇನೆ ಹೇಳದ್ನಲ್ಲ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವರ ಜನರು ಈಗೋ ಅನ್ನೋದು ತುಂಬಾನೇ ಅವರಿಗೆ ಹರ್ಟ್ ಅಡ್ಡ ಆಗಿದೆ, ಬರ್ತಿದೆ. ಪರ್ಸನಲ್ ಆಗಿ ತಗೊಳ್ತಾ ಇದ್ದಾರೆ. ಅದೊಂದು. ಅದ್ರ ಜೊತೆಗೆ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಇವರ ಒಂದು ವ್ಯಕ್ತಿತ್ವದಿಂದ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅನ್ನೋಂಥದ್ದು. ಅದು ಆ, ಏನದು ಚೋರರಿಗೊಂದು ಕಾಲ ಶೂರರಿಗೊಂದು ಹಾ, ಕಾಲ ಅಂತ ಆ ತರ ಬರುತ್ತಲ್ಲ, ಬರುತ್ತಲ್ಲ, ಹಂಗಾಗಿದೆ ಅದೊಂದು ಇವಾಗ. ಆಗಿದೆ. ಸೊ ಅದಕ್ಕೇನೆ ಯಾರ ಟೈಮು, ಯಾರ ಹಣೆ ಬರಹ, ಯಾವಾಗ ಯಾರು ಹೇಗಿರುತ್ತೆ ಹೇಗಿರುತ್ತೆ ಅಂತ ಅಂತ ಹೇಳಕ್ ಹೇಳಕ್ಕಾಗಲ್ಲ. ಆಗೋದಿಲ್ಲ. ಸೊ ಒಂದ್ ವೇಳೆ ಬಿಗ್ ಬಾಸ್ ಈ ಟಾಸ್ಕ್ ಕೊಡದೇ ಇದ್ರೆ ಹ್ಮ್. ಅಶ್ವಿನಿ ಅವರು ಬೇಕಾದ್ರೆ ಜೀವ ಬಿಡ್ತಿದ್ರೇನೋ ಈ ರೀತಿ ಮಾಡ್ತಿರ್ಲಿಲ್ಲ ಅಂತ ಹ್ಮ್. ಅನ್ಸ್ತಿದೆ. ಹೌದು, ಈ ತರ ಆಗಿದೆ. ಯಾಕಂದ್ರೆ ಯಾರ ಮಾತಿಗೂ ಅವ್ರು ಬಗ್ಗೋರಲ್ಲ. ಬಿಗ್ ಬಾಸ್ ನಾನೊಬ್ಳು ಕಂಟೆಸ್ಟೆಂಟ್ ಅನ್ನೋ ಕಾರಣಕ್ಕೆ ಅವರು ಒಪ್ಕೊಂಡಿದ್ದಾರೆ ಬಿಟ್ರೆ ಅದರ್ವೈಸ್ ಇದು ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಮನೆಯ ಸದಸ್ಯರ ಬಗ್ಗೆ ಆಗಿರ್ಬೋದು, ಒಂದಷ್ಟು ಎಲಿಮಿನೇಷನ್, ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು ಅನ್ನುವಂತಹ ಒಂದಷ್ಟು ಮಾತುಕತೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.